ಅನೇಕ ನಿಗೂಢ ಸ್ಥಳಗಳಿವೆ. ಕೆಲವೊಂದು ನಿಗೂಢತೆಗಳಿಗೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಸಿಕ್ಕಿದೆ. ಇನ್ನು ಕೆಲವು ಉತ್ತರ ಸಿಗದೇ ಇರುವಂಥ ನಿಗೂಢ ಸ್ಥಳಗಳು ಇವತ್ತಿಗೂ ಸೈಂಟಿಸ್ಟ್ಗಳಿಗೆ, ರಿಸರ್ಚ್ ಸೆಂಟರ್ಗಳಿಗೆ ಪ್ರಶ್ನೆಯಾಗೇ ಉಳಿದಿದೆ. ಬರ್ಮುಡಾ ಟ್ರಯಾಂಗಲ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೆವಿಲ್ಸ್ ಟ್ರಯಾಂಗಲ್. ಅಲ್ಲಿ ಹೋಗುವ ವಿಮಾನಗಳು ಮತ್ತು ಹಡಗುಗಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ಬಿಡ್ತವೆ. ತುಂಬ ನಿಗೂಢ ಸ್ಥಳ ಅದು. ಅಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಅಲ್ಲಿನ ಜನಗಳು ಹೇಳ್ತಾರೆ. ಬಟ್ ಅಲ್ಲಿ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಇರೋದ್ರಿಂದ ಹಾಗಾಗ್ತಾ ಇದೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಇನ್ನು ಬದ್ರಿನಾಥ, ಕೇದಾರ್ನಾಥ, ಗಂಗೋತ್ರಿ, ಹಿಮಾಲಯದಂಥ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಬಿಸಿ ನೀರಿನ ಹೊಂಡಗಳು ಇವೆ. 2 ಭೂಪದರಗಳ ಘರ್ಷಣೆಯಿಂದ ಜ್ವಾಲಾಮುಖಿ ಹುಟ್ಟುತ್ತೆ. ಆ ಜ್ವಾಲಾಮುಖಿ ಚಿಮ್ಮುವಾಗ ಕೆಲವು ಕಡೆ ಬಿಸಿನೀರಿನ ಬುಗ್ಗೆಗಳು ಚಿಮ್ಮಿ ಹೊಂಡದ ರೂಪದಲ್ಲಿ ಕಾಣಿಸ್ಕೊತವೆ. ಇಟ್ ಈಸ್ ಆಲ್ಸೋ ಸೈಂಟಿಫಿಕಲಿ ಪ್ರೂವ್ಡ್. ಹೀಗೆ ಹಲವಾರು ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ಗಳು ಆಗಿರೋ ಉದಾಹರಣೆಗಳು ನಮ್ಮ ರಿಸರ್ಚ್ ಸೆಂಟರ್ನಲ್ಲೂ ಇದ್ದಾವೆ. ಹಾಗೆ ಕರ್ನಾಟಕದಲ್ಲೂ ತುಂಬ ವಿಚಿತ್ರ ಘಟನೆಗಳು, ನಿಗೂಢ ಸ್ಥಳಗಳು ಮತ್ತೆ ತರ್ಕಕ್ಕೆ ನಿಲುಕದ ಜಾಗಗಳು ಅನೇಕ ಇದ್ದಾವೆ. ನಿಮ್ಮ 5 ಟೀಮ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿ ಉಳಿದಿರೋದು ಒಂದೇ ಒಂದು ಜಾಗ, ಅದು ಚಿತಾನಗರ. ಭಟ್ಕಳ ತಾಲೂಕು ಹತ್ರ ಒಂದು ಚಿಕ್ಕ ಊರು ಚಿತಾನಗರ. ಇಲ್ಲಿ ನಡೀತಾ ಇರೋ ಘಟನೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ. ಜಾಹ್ನವಿ, ನಿಮಗೆ ಈ ಜಾಗನ ಅಸೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೆ ಶ್ರುತಿ ಮತ್ತೆ ಸಿಂಗ್ ಇರ್ತಾರೆ. ಹಾಗೆ ಈ ದೇಶದ ಖ್ಯಾತ ವಿಜ್ಞಾನಿ ಡಾಕ್ಟರ್ ವಿಶ್ವನಾಥನ್ ಅವರು ಕೂಡ ನಿಮ್ಮ ಜೊತೆ ಬರ್ತಾ ಇದ್ದಾರೆ. ಐ ನೋ ಯು ಗೈಸ್, ಯು ವೆರಿ ಮಚ್ ಡಿಸರ್ವ್ ದಿಸ್ ಪ್ರಾಜೆಕ್ಟ್. ನಿಮ್ಮ ಸೇಫ್ಟಿ ಬಗ್ಗೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತೆ. ಚಿತಾನಗರದ ಬಗ್ಗೆ ಡೀಟೇಲ್ಸು ಮತ್ತು ರಿಸರ್ಚ್ ಕಂಡಕ್ಟ್ ಮಾಡೋದಕ್ಕೆ ಬೇಕಾಗಿರೋ ಪರ್ಮಿಷನ್ ಲೆಟ್ರು ಈ ಫೈಲ್ನಲ್ಲಿದೆ. ಹಾಗೆ ಇನ್ನೊಂದು ವಿಷಯ, ಆ ಜಾಗದಲ್ಲಿ ರಿಸರ್ಚ್ ಮಾಡೋದಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಇವೆ. ನೀವು ಅಲ್ಲಿಗೆ ಹೋಗ್ತಿದ್ದಾಗೆ ನಿಮಗೊಬ್ಬ ವಾಚ್ಮನ್ ಸಿಗ್ತಾನೆ. ನೀವು ಅವನ್ನ ಭೇಟಿ ಮಾಡಿ ನಿಮ್ಮ ಕೆಲಸನ ನೀವು ಸುಲಭ ಮಾಡ್ಕೋಬೇಕು. ಓಕೆ ಗಾಯ್ಸ್, ಗುಡ್ ಲಕ್. ಹ್ಯಾವ್ ಎ ಸೇಫ್ ಅಂಡ್ ಸಕ್ಸಸ್ಫುಲ್ ಜರ್ನಿ. ಸರ್ 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 ಯಾಕೆ ಈಗ ಓಡ್ ಬಂದೆ? ಸರ್, ನಮ್ಮ ಜೊತೆ ಡಾಕ್ಟರ್ ವಿಶ್ವನಾಥನ್ ಅವ್ರು ಬರ್ತಾರೆ ಅಂತ ಹೇಳಿದ್ರಿ. ಅವರು ಇದೇ ತರ ಎಷ್ಟೋ ರಿಸರ್ಚ್ ಮಾಡಿ ತಾನೇ ಡಾಕ್ಟರ್ ಇಟ್ಕೊಂಡಿರೋದು. ಹೌದು. ನಾವು ಈ ಪ್ರಾಜೆಕ್ಟ್ ಮುಗಿಸ್ ಬಂದ್ಮೇಲೆ ನನ್ನೂ ಡಾಕ್ಟರ್ ಸಿಂಗ್ ಅಂತ ಕರೀತಾರಲ್ವ ಸರ್? ಕರೀತಾರಪ್ಪ. ಸರ್ ಏನೋ ಹೇಳಿದ್ರಿ? ಏನಿಲ್ಲ, ಮೊದಲು ಹೋಗಿ ರಿಸರ್ಚ್ ಮುಗಿಸ್ಕೊಂಡು ಬನ್ನಿ, ನಿಮಗೂ ಡಾಕ್ಟರ್ ಸಿಕ್ಕೇ ಸಿಗುತ್ತೆ. ಸರಿ ಸರ್, ಸರಿ ಸರ್. ಜೀವನದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಬಿದ್ಮೇಲೆ ಎದ್ದೇಳಲೇಬೇಕು. ಎದ್ದೇಳಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಹೇಳಿ? ಅಪ್ಪ, ನಾನು ಇಳಿಬೇಕಾ? ಚೇಂಜ್ ಕೊಡ್ತೀನಿ ಕೊಡ. ಇಲ್ಲಿಂದ 3 ಸ್ಟಾಪ್ ಇದೆ. ನಿಂದಾಯ್ತು ಟಿಕೆಟು? ಆಯ್ತು. ಆಫ್ರಿಕಾ ನನ್ನ ಮಗ ದಿವಸ ನನಗೆ ಹಿಂಗೆ ಆವಾಜ್ ಆಗ್ತಾನೆ. ಟಿಕೆಟ್ 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 ಟಿಕೆಟ್. ಓಹೋ, ಟೆಕ್ಸ್ಟ್ ಬುಕ್ ಓದಂಗೆ ಓದ್ತಾವನೆ. ಸಾಕು, ಸೈಟ್ ಹಾಕಿದ. ಅಲ್ಲ, ಹಚ್ಚನಾಯಿ ಓಡಾಡ್ದಂಗೆ ಓಡಾಡ್ತಿಲ್ಲ ಅವಳ ಹಿಂದೆ. ಅವಳೇನಾದ್ರೂ ಒಂದಿನ ಒಪ್ಲಿಲ್ಲ ಅಂತಂದ್ರೆ ತೂಜಾ ಪಾರ್ಗ್ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತೀಯ. ಬೇಕಾ ಇದೆಲ್ಲ ನಿನಗೆ? ಅದನ್ನ ಕೇಳಕ್ ನೀವ್ಯಾರ್ರಿ? ಸಳ ವಯಸ್ಸಳ. ಏನ್ ಸರ್, ಪೊಲೀಸ್ ಜೀಪ್ ಗಿಡ ಹೆಸರನ್ನ ನೀವ್ ಇಟ್ಕೊಂಡಿದ್ದೀರಾ? ಅದು ಕಾಕಿ, ಇದು ಕಾಕಿ. ಇವಳಿಂದೆ ಹೋದ್ರೆ ಆಗ್ತೀಯ ನೀನು ತಿರ್ಬೋಕಿ. ನಾನೇನಾದ್ರೂ ಕೊಡೋದಿದ್ಯಾ ನಿನಗೆ ಚೇಂಜ್ ಬಾಕಿ? ಇಲ್ಲ ಸರ್. ಈಗ ಗೊತ್ತಾಯ್ತಾ? ಸಳ ವಯಸ್ಸಳನ ಮಾತು ತುಪ್ಪಾಕಿ. ಟಿಕೆಟ್ ಟಿಕೆಟ್ ಟಿಕೆಟ್. ಏನ್ ಬಕೆಟ್? ಬಕೆಟ್ ಅಲ್ಲ ಕಣಲ್ಲ, ತುಕಲೆ. ಟಿಕೆಟ್ ಟಿಕೆಟ್ ಟಿಕೆಟ್. ತುಜಾ ಬಾರು ಬೇಡ. ಏನೇ ಜಾನು, ಆಗ್ಲೇ ನಿನ್ ಲೈಬ್ರರಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಹಾಗಂತ್ಯಾ? ಮತ್ತಿನ್ನೇನು, ಎಲ್ರಿಗೂ ಒಂಥರ ಪ್ರಾಜೆಕ್ಟ್ ಕೊಟ್ರೆ ನಮ್ಗ ಚಿತಾನಗರ ಕೊಟ್ಟಿದ್ದಾರೆ. ನೀನ್ ಒಪ್ಕೋಬಾರ್ದಾಗಿತ್ ಕಣೆ. ಲೇ, ಈ ಪ್ರಾಜೆಕ್ಟ್ ನಮ್ಗೆ ಚಾಲೆಂಜೆ. ಅದು ಅಲ್ಲದೆ ಡಾಕ್ಟರ್ ವಿಶ್ವನಾಥನ್ ಅಂತ ಗ್ರೇಟ್ ಸೈಂಟಿಸ್ಟ್ ನಮ್ ಜೊತೆ ಬರ್ತಾ ಇದಾರೆ. ಅದಕ್ಕೆ ಒಪ್ಕೊಂಡೆ ಕಣೆ. ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಅದು ನಿಜಾನೇ. ನಾವಲ್ಲಿ ಹೋಗಿ ಏನು ಪ್ರಾಬ್ಲಮ್ ಆಗ್ರೆ ವಾಪಸ್ ಬಂದ್ರೆ ಸಾಕಪ್ಪ. ನಮ್ಗೇನು ಪ್ರಾಬ್ಲಮ್ ಆಗಲ್ಲ. PhD ಮುಗಿಸಿ ಬಂದ್ಮೇಲೆ ನಮ್ಮಪ್ಪ ಫಾರಿನರಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ.
ಮದ್ವೆ ಊಟ ಹಾಕ್ಸೋಣ ಅನ್ಕೊಂಡಿದೀನಿ, ಆದ್ರೆ ಬಂದ್ಮೇಲೆ ತಿಥಿ ಊಟ ಹಾಕ್ಸೋ ಹಾಗಾಗ್ಬಾರ್ದು ಅಲ್ವಾ? ಶ್ರೂ, ಏನೂ ಆಗಲ್ಲ, ಬಿ ಪಾಸಿಟಿವ್. ಅಬ್ಬಾ, ಏನ್ ನನ್ನ ಮಕ್ಕಳು ಫುಟ್ಬಾಲ್ ಬಿಟ್ಟು ಬರೋದೇ ಇಲ್ಲ ಅಂತಾರೆ, ದಾರಿ ಬಿಟ್ಟು ಸಾಯೋ. ಮದುವೆ ಹೋಗ್ತಾ ಇದ್ದೀರಾ ಆಂಟಿ? ಚೈನ್ ಹುಷಾರು, ಯಾರೋ ಟಿಕೆಟ್. ಆಹಾ, ನಿನ್ನ ಬಾಯ್ ಫ್ರೆಂಡ್ ಇಂಟರ್ನೆಟ್ ರೀಚಾರ್ಜ್ ಮಾಡಿಸಿನೇ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ್ಬಿಡ್ತಾನೆ. ಮತ್ತೆ ಫೋನ್ ಮಾಡ್ತೀನಿ. ಟಿಕೆಟ್ ತಗೊಂಡನ? ಯಾಕೆ ತಗೊಂಡಿಲ್ವಾ? ಈ ಆಫ್ರಿಕಾ ನನ್ನ ಮಗನಿಗೋಸ್ಕರ ನಾನು ಕೆಲಸ ಬಿಡ್ಬೇಕು ಅಂತಿದ್ದೀನಿ. ಹಿಂಗೆ ಭಯ ಉಡ್ಸಿ ಹೆಂಗೆ ಬೈತಾನೋ. ಟಿಕೆಟ್ ಯಶವಂತಪುರ. ಟಿಕೆಟ್. ಏಯ್, ನೆನ್ನೆನೆ ಹೇಳಿದೀನಿ ತಾನೇ ನಿನಗೆ, ಈ ಟೆಕ್ಸ್ಟ್ ಬುಕ್ ನ ಓದ್ಬೇಡ ಅಂತ. ಇವತ್ತು ಅದನ್ನೇ ಮಾಡ್ತೀಯಾ, ನಾಳೆನೂ ಅದನ್ನೇ ಮಾಡ್ತೀಯಾ? ನಾಯಿ ಬುದ್ಧಿ ಬಿಡಲ್ವೇನಾ? ನಾಯಿ ನಿಯತ್ತಿನ ಪ್ರಾಣಿ, ಅಲ್ಲಿ ಹುಡುಗರು ಎಷ್ಟು ನಿಯತ್ತಾಗಿರ್ತಾರೆ ಅಂತ ತಿಳ್ಕೊಳ್ಳಿ. ಓಹೋ, ಭಾರಿ ನಿಯತ್ತು, ಗೊತ್ತು ಬಿಡಪ್ಪ. ಲೇ, ಇಂಥ ಕೇಸ್ಗಳನ್ನ ನನ್ನ ಬಸ್ಸಲ್ಲಿ ಎಷ್ಟು ನೋಡಿಲ್ಲ. ಏನೋ ಒಳ್ಳೇದಾಗ್ಲಿ ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ಇಲ್ಲ ನಾನು ಅರ್ಥ ಆಗಿಲ್ವಾ? ಇಲ್ಲ ನಾನು ಆಳುಬಾವಿಗೆ ಬಿದ್ದು ಸಾಯ್ತೀನಿ ಅಂದ್ರೆ ನಾನೇನ್ ಮಾಡ್ಲಿ? ಸರಿ ಬಿಡಿ, ಆಯ್ತು. ಆ ಬುಕ್ ಜಾಸ್ತಿ ಓದ್ಬೇಡ, ವೀಕ್ ಆಗ್ಬಿಡ್ತೀಯ. ಟಿಕೆಟ್ ಪಾಸ್ ಇದೆ, ಅಲ್ಲಿ ಫೇಲ್ ಆಗ್ಬಿಡ್ತೀಯ. ರೆಡಿ, ರಾಜಾಜಿನಗರ. कंडक्टर साहब एक मदद चाहिए। क्या मुदत? मुझे इस्कान जाना है। जब इस्कान स्टॉप आ जाएगा मुझे बताइए। ನನ್ನ ಮಕ್ಕಳು ಎಲ್ಲಿಂದನೋ ಬಂದ್ಬಿಡ್ತಾರೆ, ಏನ್ ಮಾಡೋದು ಇವಾಗ? ಏನಾದ್ರು ಹೇಳಿದ್ರಾಯ್ತು. ತುಂಬ ಎಲ್ಲಾದ್ರೂ ಸಿಡ್ಕೋ, ಮೇ ಅಡ್ರೆಸ್ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಟಾಪು ಉದುರ್ಕೋ, ಇಳ್ಕೊಂಡು ರೋಡ್ ಕ್ರಾಸ್ ಕರ್ಕೆ ಮುಂದೆ ಜಾಕೆ ರೈಟ್ ತಗೋ. ಲೆಫ್ಟ್ ಮೇ ಇಸ್ಕಾನ್ ಟೆಂಪಲ್ ಬರ್ತೈತೆ. ನಾನು ಹೇಳಿದ ಅರ್ಥ ಆಯ್ತಾ? ಲೇ, ನಾನ್ ನಾಯಿ ಮಾರೋನಲ್ಲ ಕಣೋ, ಕಂಡಕ್ಟ್ರು, ಮರ್ಯಾದೆ ಕೊಡಲೇ. भैया, आप बैंगलोर में कितने साल से हो? 1 साल से हूँ। 1 साल? ಕನ್ನಡ ಕಲೀರಿ. ವರ್ಷಗಟ್ಲೆ ಇಲ್ಲೇ ಇದ್ರು ಕನ್ನಡ ಕಲಿಯಲ್ಲ ಸರ್ ಇವರು. ಅಟ್ಲೀಸ್ಟ್ ನಾವಾದ್ರೂ ಇವ್ರಿಗೆ ಹೇಳ್ಕೊಡ್ಬೇಕು ಸರ್. आपको कोई एड्रेस पूछना है तो जैसे मैं सिखाता हूँ वैसा ही बोलिए. ठीक है, बोलिए साहब। ನನಗೆ ಕನ್ನಡ ಬರಲ್ಲ. ನನಗೆ ಕನ್ನಡ ಬರಲ್ಲ. ನಾನು ಈ ವಿಳಾಸಕ್ಕೆ ಹೋಗ್ಬೇಕು. ದಯವಿಟ್ಟು ಸಹಾಯ ಮಾಡಿ. ऐसा पूछेंगे तो जरूर आपका मदद करेंगे. प्लीज ಕನ್ನಡ ಕಲ್ತ್ಕೊಳ್ರಿ. ठीक है साहब। ನನಗೆ ಅವಾಗ್ಲೇ ಹಿಂಗ್ ಕೇಳಿದ್ರೆ ನಾನು ಹೇಳ್ತಿದ್ನ, ಈ ಬಸ್ಸಲ್ಲಿ ಕಾಳಾಕಕ್ ಮಾತ್ರ ಬರ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಕನ್ನಡ ಕಲ್ಸಕ್ಕೂ ಬರ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ. ಸಾರಿ ಸರ್, ನೆಕ್ಸ್ಟ್ ಟೈಮ್ ಇಂದ ನಾನು ಕೂಡ ಗೊತ್ತಿಲ್ದಿರೋರ್ಗೆ ಕನ್ನಡ ಕಲ್ಸೋ ಪ್ರಯತ್ನ ಪಡ್ತೀನಿ. ನಿಮ್ಮಂಗೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟು ಸಾಕು ಸರ್. ಜೈ ಕನ್ನಡಾಂಬೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಕಣೋ. ಏನಿವತ್ತು ನನ್ ಮಗನ್ ವಯಸ್ಸಲ್ಲಿ ಖುಷಿ ತುಳುಕ್ತಾ ಇದೆ. ಗಾಯತ್ರಿ ದೇವಿ ಅವರೇ, ಖುಷಿ ಆಗಿರೋದು ಯಾಕಂದ್ರೆ ನಾನು ಇಷ್ಟ ದಿನ ಕಾಯ್ತಿದ್ರ ಬಂತು. ಇನ್ ಉಳ್ದಿರೋ ಕೆಲ್ಸ ಅಂದ್ರೆ ನಿನ್ ಸೊಸೆನ್ ಕೂರ್ಸ್ಕೊಂಡು ಇಡೀ ಪ್ರಪಂಚನೇ ಸುತ್ತಿಸ್ತಾ ಇರೋದು. ಅವಳು ಒಪ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ ಕಣೋ. ನಿನ್ನ ಪ್ರೀತಿನ ಪಡೆಯೋಕೆ ಅವಳು ತುಂಬಾ ಪುಣ್ಯ ಮಾಡಿದಾಳೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ. ಸರಿ ಪುಟ, ಬಾಯ್. ರಾಜ ಬಾಸ್ ನಮಸ್ಕಾರ. ಬಾಸ್ ಸ್ಟಿಕ್ಕರ್ ತಗೊಂಬರಲ್ಲ? ಬಾಸ್ ಸ್ಟಿಕ್ಕರಾ ತಂದೆ. ಬಸ್ಸು ರಥ ಸೂಪರ್ ಬಸ್ಸು. ನಾನು ಎಷ್ಟೊಂದು ಗಾಡಿಗಳಿಗೆ ಸ್ಟಿಕರಿಂಗ್ ಮಾಡಿದ್ದೀನಿ ಬಸ್ಸು, ಆದ್ರೆ ಈ ರಥ ಮಾತ್ರ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ ಬಸ್ಸು. ಒಂದೇ ಒಂದ್ಸಲ ನಿಮ್ ರಥನ ಓಡಿಸ್ಲಾ ಬಸ್ಸು?
ಮೊದ್ಲು ದೇವ್ರು, ಆಮೇಲೆ ನನ್ನ ಲವರು, ಆಮೇಲೆ ಮಿಗ್ದವ್ರು. ಓಕೆ ಬಸ್ಸು. Take this pic. Oh, look at this boy. Show me. Hey, I'm thirsty, bro. Excuse me. What's up, please? I won. ಚೇಂಜ್ ಇಲ್ಲ. What? ಚೇಂಜ್ ಇಲ್ಲ. What was you talking? 10 ರೂಪಾಯಿ ಬಾಟ್ಲಿಗೆ 2 ಸಾವಿರ ನೋಟ್ ಕೊಟ್ರೆ ಚೇಂಜ್ ಎಲ್ಲಿಂದ ತರೋದು? What are you talking? ಕುದಿಯಲ್ಲ ಕುರ್ಗುತು. ವಾಟ್ ಆರ್ ಯು ಟಾಕಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಡೈಲಾಗ್ ಬೇರೆ ಓದಿದ್ದೆ. ಅವಾಗ ಚೇಂಜ್ ತಗೋವಾ. Oh, change. No change. Okay. Hey, how's that? Excuse me. Can I have change, please? That person don't have change, please. ಚೇಂಜ್ ಇದೆಯಾ? ಇಲ್ಲ ಕಣೆ. ಸಾರಿ, ಐ ಡೋಂಟ್ ಹ್ಯಾವ್ ಚೇಂಜ್. ಆ ಸಮಯ. Oh, it's okay. Thanks. Thank you. ಎಕ್ಸ್ಕ್ಯೂಸ್ ಮೀ. Yeah? ವೇಟ್, ಐಲ್ ಟೀಚ್ ಯು ಹೌ ಟು ಸ್ಪೀಕ್ ಇನ್ ಕನ್ನಡ. ಆಸ್ ಚೇಂಜ್ ಇನ್ ಕನ್ನಡ ಓನ್ಲಿ. Okay. ನನ್ಗೆ ಕನ್ನಡ ಬರಲ್ಲ, ನಂಗೆ ಕನ್ನಡ ಬರಲ್ಲ. ದಯವಿಟ್ಟು ಇದಕ್ಕೆ ಚಿಲ್ಲರೆ ಇದ್ರೆ ಕೊಡ್ತೀರಾ? ಇದ್ರೆ ಕೊಡ್ತೀರಾ? ಎಸ್. Oh yeah. Wow, what a Powerful great language. Kannada. We do Thank like you. Kannada. Thank you. Bye. Thank you. ಲವ್ ಮಗ, ಸೂಪರ್ ಆಗಿ ಬರೆಸ್ತಾ ಇದೆಯಾ ಕಣ. Hey, ನನಗೆ ಕನ್ನಡ ಬರಲ್ಲ. ದಯವಿಟ್ಟು ಚಿಲ್ಲರೆ ಕೊಡ್ತೀರಾ? ಕನ್ನಡದಲ್ಲಿ ಕೇಳ್ತಾ ಇದ್ದೀರಾ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. Change. ಕನ್ನಡ ಕೇಳಕ್ಕೆ ಖುಷಿ ಆಗುತ್ತೆ. Oh, Thank you. thank you. Thank you. ಓಕೆ ಮಗ, ಹಾ. ಎಲ್ಲೆಲ್ಲಿಂದ ಬಂದವರು ಕನ್ನಡ ಮಾತಾಡ್ತಾರೆ, ಆದ್ರೆ ಇಲ್ಲಿರೋರೇ ಕನ್ನಡ ನೆಟ್ಟಿಗೆ ಮಾತಾಡೋದು. ಹೌದು ಬ್ರೋ, ಏನ್ ಮಾಡಕ್ಕಾಗತ್ತೆ ಹೇಳಿ. ಬರಲ್ಲ. ತಿಳಿಗೆಂಪು ಮುಖದಲ್ಲಿ ಹದವಾದ ಹಾಲ್ಗೆನ್ನೆ, ಕಡು ಕಪ್ಪು ಕೂದಲೆಡೆ ಹುಚ್ಚಿಡಿಸುವ ನಡಿಗೆ. ನನ್ ಕಣ್ಣು ನಿನ್ನೆ ನೋಡ್ತಿದೆ ಅಂತ ಗೊತ್ತಿದ್ರು ನನ್ ಕಂಡ್ರೆ ಬೆಕ್ಕೆ, ನೀನ್ ಇಷ್ಟಪಟ್ಟಿದ್ ಗೊಂಬೆ ಇಷ್ಟು ಮುದ್ದಾಗಿದೆಯಾ ಅಂತ. ಪರಿಶುದ್ಧ ಹೃದಯದಲ್ಲಿ ನನ್ನದೊಂದು ವ್ಯವಹಾರ, ಪರಿಣಾಮ ಬೀರುತ್ತಿದೆ ನಿನದೊಂದು ಸಂಚಾರವೋ. ಪರಿಶುದ್ಧ ಹೃದಯದಲ್ಲಿ ನನ್ನದೊಂದು ವ್ಯವಹಾರ, ಪರಿಣಾಮ ಬೀರುತ್ತಿದೆ ನಿನದೊಂದು ಸಂಚಾರವೋ. ಅತಿಯಾದ ತುಂಟತನ, ಹೆಚ್ಚಾದ ತಲ್ಲಣ, ಹಾಡಗಲೆ ಹಾಳಾದೆ ನಾ. ಪರಿಶುದ್ಧ ಹೃದಯದಲ್ಲಿ ನನ್ನದೊಂದು ವ್ಯವಹಾರ. ಜಾನು, ಮಳೆ ಬರುತ್ತೆ ಕಣೆ, ಬಾ. ನಾನ್ ಬರಲ್ಲ. ನೀನ್ ಬಾ ಜಾನು, ನೀನ್ ಜೋರಾಗಿ ಬರುತ್ತೆ ಕಣೆ, ಬಾರೆ. ಹೋಗೆ. ನಾನ್ ಬರಲ್ಲ. ಸರಿ, ನಾ ಹೋಗ್ತೀನಿ. ಹೋಗು. ಬಾಯ್. ಬಾಯ್.
ಕಣ್ಮುಚ್ಚಿದಾಗ ಕಾಣ್ತಿದ್ದ ಕನ್ಸು ಇವತ್ತು ನನ್ನ ಕಣ್ಣೆದುರೇ ಬಂದು ನಿಂತಿದೆ. ಒಂದ್ ಕಡೆ ಖುಷಿ ಇದೆ, ಇನ್ನೊಂದ್ ಕಡೆ ಇನ್ನ ಜಾಸ್ತಿ ಖುಷಿ ಇದೆ. ಇಷ್ಟ ದಿನ ಮಳೆ ಹೊಟ್ಟೆ ಊರಿ ನಾನು ಕರ್ದಾಗ ಬರಲ್ಲ ಅಂತ ಬಾಯಿ ತುಂಬಾ ಬೈತಿದ್ದೆ. ಆದ್ರೆ ಇವತ್ತು ಸಿಚುವೇಶನ್ ನೋಡ್ಕೊಂಡು ಸರಿಯಾದ ಟೈಮಿಗೆ ಬಂದು ನಮ್ಮಿಬ್ಬರನ್ನ ಇಷ್ಟ ಹತ್ರ ಸೇರಿಸಿದೆ. ಗ್ಯಾಪಲ್ಲಿ ಈ ಮಳೆನೂ ಮೇನ್ ಪಾರ್ಟ್ ಆಫ್ ಮೈ ಲೈಫ್ ಆಗೋಯ್ತು. ಹೇಳೋಕೆ 100 ಮಾತಿದೆ, ಅದರಲ್ಲಿ ಮೊದಲನೇ ಮಾತು ಐ ಲವ್ ಯು. ಸರಿ ತಪ್ಪು ಕನ್ನಡಿಗೆ ಕಾಣಿಸದ ಹಾಗೆ ಗೀಚುವೆನು ಕಾಡಿಗೆಯ ಕಣ್ರೆಪ್ಪೆ ತುದಿಗೆ. ಬೇರೇನು ಹೇಳಲು ಬಯಸುತ್ತಿರೋ ಕೈಗೆ ಮುಂಗುರುಳ ಎಳೆತಾಗಿ ಏನಾಯ್ತೋ ಕಾಣೆ. ಅಲ್ಲಿ ಇಲ್ಲಿ ಅಂತಲ್ಲ ಎಲ್ಲೆಲ್ಲೂ ನೀನೆ ಅನಿವಾರ್ಯ ನನಗೀಗ ಮರೆಯುವುದು ನನ್ನ ಜೋಪಾನ ಮಾಡೆನ್ನ ವಿಪರೀತ ಅನುಮಾನ. ನೀ ಹೇಗೆ ಸುಮ್ಮಿದ್ದರೆ ನಾ ಪೂರ ನಿನ್ನ ಪರಿಶುದ್ಧ ಹೃದಯದಲ್ಲಿ ನನಗೊಂದು ವ್ಯವಹಾರ ಪರಿಣಾಮ ಬೀರುತ್ತಿದೆ ನಿನದೊಂದು ಸಂಚಾರವು. ಉದ್ಯೋಗ ನಿನಗೀಗ ನನ್ನ ಕೈಯ ಬೆರಳಲಿ ಹಚ್ಚುವೆಯ ಈ ಬಣ್ಣ ನನ್ನ ಉಗುರ ತುದಿಯಲಿ. ಬದಲಾಯ್ತು ಹವಾಮಾನ ಈ ಬೀದಿಯಲ್ಲಿ ಮಿತಿ ಮೀರಿದುದ್ಯೋಗ ಬೆರಳಂಚಿನಲ್ಲಿ. ಅತಿ ವಿರಳ ಈ ರೀತಿ ಸಿಕ್ಕೋದು ಪ್ರೀತಿ. ನಾನಂತೂ ಶಾಮೀನು ಇನ್ಯಾವ ಭೀತಿ. ಜೋಪಾನ ಗಂಡನ ಮರೆಸುವೆನು ನಾನು. ನೀ ಹೀಗೆ ಜೊತೆಲಿದ್ದರೆ ನಾ ಪೂರ ನಿನ್ನ ಸೆರೆ. ಪರಿಶುದ್ಧ ಹೃದಯದಲ್ಲಿ ನನದೊಂದು ವ್ಯವಹಾರ ಪರಿಣಾಮ ಬೀರುತ್ತಿದೆ ನಿನದೊಂದು ಸಂಚಾರವು. ಋಷಿ ಚಿತ್ತಾನಗರ ಪ್ರಾಜೆಕ್ಟ್ ಮೇಲೆ ನಾನು ಭಟ್ಕಳಕ್ಕೆ ಹೋಗ್ತಿದ್ದೀನಿ. ಮಿಸ್ ಯು. 3 days ನಿನ್ನ ಹೇಗ್ ಬಿಟ್ಟಿರ್ಲಿ? ಋಷಿ 8ನೇ ಸಲ ಈ ಡೈಲಾಗ್ ಹೊಡಿತಿದ್ಯಾ. ನಿನಗೆ ಅರ್ಥ ಆಗಲ್ಲ ಜಾನು. ಎಷ್ಟು ಡ್ರಾಮಾ ಆಡ್ತೀಯ ಋಷಿ. ಸರಿ, ಇದು ಲಾಸ್ಟ್. ಓಕೆ, ಟೆಕ್ಸ್ಟ್ ಯು ಲೇಟರ್, ಲವ್ ಯು. ಜಾನು ರಿಸರ್ಚ್ ಮಾಡಕ್ ಹೋಗ್ತಿರೋದು ಪ್ರಾಬ್ಲಮ್ ಏನಲ್ಲ. ಅವಳ ಜೊತೆ ಅವಳ ಫ್ರೆಂಡ್ಸ್ ಕೂಡ ಇರ್ತಾರೆ. ಅದಕ್ಕಿಂತ ಮುಂಚೆ ಅಣ್ಣ ಹೇಳಿದ ಜಾಗಕ್ಕೆ ಒಂದ್ಸಲಿ ಹೋಗಿ ಬಂದ್ಬಿಡ. ಯಾವನು ಅಟ್ಯಾಕ್ ಕಡೆ ಯಾರವನು ಗಡ್ಡ ಬರ್ತಿದ್ದಾನೆ? ಯಾರೋ ನೀನು ಕಣ್ ಕಾಣಿಸಲ್ವಾ? ಸುಮ್ನಿರ ರಿಷಿ ಕಣೆ. ಗೊತ್ತಿರೋ ಹುಡುಗನೇನ? ಯಾಕೆ ಗಡ್ಡ ಬರ್ತಿದ್ದಾನೆ ಅವನು? ಸ್ಟೂಪಿಡ್ ಫೆಲೋ. ಹೇಳಮ್ಮ, ಒಳ್ಳೆ ಕತೆ ಆಯ್ತಲ್ಲ. ಶ್ರುತಿ ನೋಡಿವಾಗ ಅವ್ನು ನಮ್ ಜೊತೆ ಬರ್ತೀನಿ ಅಂತಾನೆ. ಜಾನು, ಆಕ್ಚುಲಿ
ನನ್ಗೂ ಏನು ಕೆಲಸ ಇಲ್ಲ. ಆಬ್ವಿಯಸ್ಲಿ. ಅದಕ್ಕೆ ನಾನು ನಿಮ್ ಜೊತೆ ಬಂದ್ಬಿಡ್ಲಾ? ನ್ಯಾಚುರಲಿ. ಬೇಡ ಜಾನು ಪ್ಲೀಸ್ ಜಾನು, ಬೇಡ ರಿಷಿ. ಪ್ಲೀಸ್ ಜಾನು. ಬೇಡ ಬೇಡ ಅಂತ ಹೇಳಿದ್ನಲ್ಲ ರಿಷಿ. ಜಾನು ನಿಂಗೆ ಬಿಟ್ಟಿರೋದ್ ಕಷ್ಟ ಆಗತ್ತೆ. ಬೇಡ ಜಾನು, ನನ್ನಿಂದ ನಿಂಗೆ ಏನು ಕಷ್ಟ ಆಗಲ್ಲ. ಅಲ್ಲ ನಿಮ್ ಕೆಲ್ಸಕ್ಕೆ ಏನು ಕಷ್ಟ ಆಗಲ್ಲ. ಸುಮ್ನೆ ಏನಕ್ ನಿನಗ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ. ನನ್ಗೂ ಒಂದ್ ಟ್ರಿಪ್ ಆದಂಗ ಆಗತ್ತೆ. ಅಲ್ಲ ಅಲ್ಲಿ ನೋಡು, ವಯಸ್ಸಿಗೆ ಬಂದಿರೋ ಹುಡುಗ ಒಬ್ಬ ಇದ್ದಾನೆ, ನೀವ್ ನೋಡಿದ್ರೆ ಇಬ್ರಿದ್ದೀರಾ. ಅವನೊಬ್ಬನ್ಗೆ ಸಮಸ್ಯೆ ಆಗಲ್ವಾ? ಅದಕ್ಕೇನಿಲ್ಲ ಬಿಡಮ್ಮ, ಹುಡುಗ ನೋಡಿದ್ರೆ ಒಳ್ಳೆ ಧೈರ್ಯಶಾಲಿ ತರ ಕಾಣ್ತಿದ್ದಾನೆ. ಥ್ಯಾಂಕ್ ಯು ಸರ್. ಹೆಂಗೋ ಇವೆಲ್ಲ. ಇದೆಲ್ಲ ಹುಡುಗರ ಮನ್ಸು ಹುಡುಗರಿಗೆ ಅರ್ಥ ಆಗೋದು. ಆಯ್ತು ಬಿಡಪ್ಪ. ರಿಷಿ, ನಾನು ನಿನ್ ಜೊತೆ ಬೈಕಲ್ಲಿ ಬರ್ತೀನಿ. ಅಂತ ಪುಣ್ಯದ ಕೆಲಸ ಮಾಡ್ಬಿಡಪ್ಪ. ತಗೋ ಬಾಗ್ ತಗೋ. ಹುಷಾರು. ಯಾಕೋ ಬೇಜಾರಾಯ್ತಾ? ಮಾಡ್ಕೋ, ಯಾರು ಬೇಡ ಅಂದ್ರು. ಅಲ್ಲ, ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ತೋರ್ಸ್ಕೊಳಲ್ಲ ಅಲ್ವಾ? ಶ್ರುತಿ ಬರ್ತಾ ಇದೆ. ಬಂತು. ಶ್ರುತಿ ಗಾಡಿ ನಿಲ್ಸು ಶ್ರುತಿ. ಅಯ್ಯೋ ಸಿಂಗ, ಯಾಕೋ ಏನಾಯ್ತು? ಯಾಕೋ? ರಿಷಿ, ನಂಗೆ ಎದ್ ನಿಂತ್ಕೊಬೇಕು ನಿಂತ್ಕೋ. ಐ ಲವ್ ಯು ರಿಷಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಯಾಕೆ? ನೀನ್ ನನ್ ಜೊತೆ ಬರ್ತೀಯ ಅಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಗ್ಯಾಪ್ ಅಲ್ಲಿ ಸಿಂಗ್ ನಿನ್ ಜೊತೆ ಬಂದ್ಬಿಡ್ತೀನಿ ಅಂದ್ರೆ ನಾನ್ ಬಿಡ್ತೀನ? ನನ್ ಹುಡುಗನ್ ಜೊತೆ ನಾನೇ ಬರ್ಬೇಕು. ಐ ಲವ್ ಯು ರಿಷಿ. ಚೆನ್ನಾಗಿದೆ ಅಲ್ಲ? ಶ್ರುತಿ, ನಾನ್ ಗಾಡಿ ಓಡಿಸ್ಲಾ? ನಿಂಗ್ ಡ್ರೈವಿಂಗ್ ಬರುತ್ತಾ? ಯಾಕೆ ಡೌಟಾ? ನೋಡಿ ಒಂದ್ ಹೆಂಗ್ ಓಡಿಸ್ತೀನಿ ಅಂತ. ಇಳಿ ಕೆಳಗಡೆ. ನಿಜ ಹೇಳು. ಇಳಿ ಕೆಳಗಡೆ ನೀನು ಬಾಯಿಲೆ. ಬರುತ್ತೇನೋ ಮರಯ. ಡ್ರೈವ್ ನೋಡಿ ಮತ್ತೆ ಬಾಮ್ಮ. ಏನಾದ್ರೂ ಮಾಡ್ಬೇಕಲ್ಲ. ಹೋಗ್ ಕುತ್ಕೋ. ಹತ್ತು ಬೇಗ ಹತ್ತು. ಹತ್ತಿದ್ದೀನಿ ಇರೋ ಮರ. ಕುತ್ಕೋ. ಇವನೊಬ್ಬ ಅವಸರ ಬಡ್ಕ. ಇರಪ್ಪ, ದೇವ್ರೆ ಕಾಪಾಡಪ್ಪ. ಏನಾಯ್ತು ನಿಂಗೆ? ನಾವು PhD ಮುಗಿಸಿ, ರಿಸರ್ಚ್ ಮುಗಿಸಿ, ಡಾಕ್ಟರೇಟ್ ತಗೊಂಡು 100 ವರ್ಷ ಬದುಕಿ ಬಾಳ್ಬೇಕು ಅನ್ಕೊಂಡಿದೀವಿ. ನೀನ್ ನೋಡಿದ್ರೆ ನಮ್ಮನ್ ಇವಾಗ್ಲೇ ಮೇಲ್ ಪಾರ್ಸಲ್ ಮಾಡೋ ತರ ಕಾಣಿಸ್ತಿದ್ಯಾ? ಅಂದ್ರೆ ಸಿಂಗಿಂಗ್ಗೆ ಡ್ರೈವಿಂಗ್ ಬರೋಲ್ವೇ? ಗೊತ್ತಿಲ್ಲ ಸರ್. ಇವನ್ ಡ್ರೈವಿಂಗ್ ಕೊಡಿಸ್ತಾನೆ. ಟಿಕೆಟ್ ಫಿಕ್ಸ್. ಹರಿಶ್ಚಂದ್ರ ಘಾಟ್. ಯಾಕಮ್ಮ ಏನೇನೋ ಹೇಳಿ ಹೆದರಿಸ್ತಾ ಇದೀಯಾ? ನಿಂದ ಯಾಕೋ ಜಾಸ್ತಿ ಆಗೋಯ್ತು. ಏನೋ 1 ವರ್ಷ ಬ್ರೇಕ್ ಆಯ್ತು ಅಷ್ಟೇ. ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಟಬಲ್. ಸರ್ದು ಜೀಪು ನೋಡ್ಕೊಂಡು ಕೇಳಾಕು. ಶ್ರುತಿ, ಯಾಕೋ ಗಾಡಿ ಮುಂದೆನೆ ಹೋಗ್ತಾ ಇಲ್ಲ. ನನಗೇನೋ ನಿನ್ ಮೇಲೆ ಡೌಟು. ಸಿಂಗ, ಎಲ್ಲಿ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಕೈ ಕೊಡು, ಹಿಡ್ಕೋ, ನಿಧಾನಕ್ಕೆ ಹಾಕು. ಗೇರ್ನ ಕಣೋ. ಗೇರ್ ಹಾಕ್ತೆ ಹೆಂಗೋ ಗಾಡಿ ಮುಂದಕ್ಕೆ ಹೋಗುತ್ತೆ. ಸಾರಿ, ಮರ್ತ್ಬಿಟ್ಟೆ. ನಿಂಗೆ ಬ್ರೇಕ್ ಯಾವ್ದು ಗೇರ್ ಯಾವ್ದು ಅಂತಾನೆ ಗೊತ್ತಿಲ್ಲ. ನೀನು ಜೀಪ್ ಬೇರೆ ಓಡಿಸ್ತೀಯ. ಬಾರ ಈ ಕಡೆಗೆ. ಬಾರಯ್ಯ. ಅಯ್ಯೋ ಭಗವಂತ, ಎಂತೆಂತ ನಮೂನೆಗಳನ್ನ ನನ್ನ ಜೊತೆ ಕಳಿಸ್ಕೊಟ್ಟಿದ್ಯಪ್ಪ. ಈ ಸಿಂಗ ಒಂದ್ ಗತಿ ಕಾಣಿಸ್ಬಿಡ್ತಾರೆ. ಶ್ರುತಿ, ನೋಡ್ದ ಸರ್ ಹೆಂಗ್ ಹೊಗಳ್ತಾ ಇದಾರೆ? ಅವ್ರು ಹೊಗಳಿಲ್ಲಪ್ಪ, ಥೂ ಅಂತ ಉಗಿದ್ರು. ಬಾರ ಈ ಕಡೆಗೆ. ಸರಿ, ಹಿಂದೆ ಕೂತ್ಕೊಂಡು ಹಾಡು ಹೇಳಿ ಅಂತೆ. ಬಾ. ಇವಳು ಕರೆದಿದ್ ನೋಡಿ ಏನೇನು ಅನ್ಕೊಂಬಿಟ್ಟಲ್ಲಪ್ಪ. ಕೇಳಿಸ್ತು. ಬಾ ಶ್ರುತಿ, ಬಾ. ಸರಿ, ಓಡ್ಸಮ್ಮ. ಕೆಡ್ಸ್ಕೊಂಬಿಡ್ತಾಳೆ. ಕುಲದಲ್ಲಿ ಕೀಳಿ ಯಾವುದೋ, ಉಚ್ಚಪ್ಪ ಮಟ್ಟದಲ್ಲಿ ಮೇಲೆ ಯಾವುದೋ, ಹುಟ್ಟು ಸಾವಿರ ನಡುವೆ ಮನಸ್ಸ ನಡುವೆ ಕೀಳಿ ಯಾವುದು ಮೇಲೆ ಯಾವುದೋ. ಸಾರ್, ಅವರಿಬ್ರು ಲವರ್ಸ್. ಒಂಥರ ಹೌದು ಸರ್. ಮತ್ತೆ ನೀವಿಬ್ರು? ಸರ್, ಕೆರೆ ನೀರಲ್ಲಿ ಕಮಲ್ದು ಹರಳುತ್ತೆ ಅಂತ ಹೂಗು ನೀರಿಗೂ ಸಂಬಂಧ ಕಟ್ಟಬಾರ್ದು ಸರ್. ಅದು ತಪ್ಪು ಸರ್.
ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಇರ್ಲಿ ಬಿಡಯ್ಯ, ಅದಕ್ಕೆ ಕೊಚ್ಚಕ್ ಬರ್ತೀಯ. ಇರ್ಲಿ ಬಿಡು. ಈಗ ನಾಳೆ ಏನ್ರಪ್ಪ ಪ್ಲಾನು? ಹಾ, ಈಗ ಇಲ್ಲಿ ನಿಂತ್ಕೊಂಡ್ರೆ ನಾನು, ಇಲ್ಲಿ ನಿಂತ್ಕೊಂಡ್ರೆ ಅವನು. ಏನೋ ಇದು ಲೀಲೆ? ಸಿಕ್ ಕಡೆ ಸೈಟ್ ಹೊಡ್ಕೊಂಡ್ ನಿಲ್ಲಕ್ಕೆ ಇದೇ BMTC ಬಸ್ ಅಲ್ಲ. ಹುಡ್ಗ ಅಂತ ಸ್ವಲ್ಪ ನಯ ನಾಜುಕು ಇರ್ಬೇಕು, ತಗ್ಗಿ ಬಗ್ಗಿ ನಡಿಬೇಕು, ಆಯ್ತಾ? ನೋಡಮ್ಮ ಶಾಂತಮ್ಮ, ನಾನ್ ಹೇಳೋದಿಷ್ಟೇ, ಉರಿಯೋ ಬೆಂಕಿ ಮೇಲೆ ತುಪ್ಪ ಕಾಯಿಸ್ಕೋಬಾರ್ದು. ಬೆಂಕಿಗೇನಾಗಲ್ಲ, ತುಪ್ಪ ಸೀದ್ ಹೋಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಹೆಂಗಿತ್ತು? ಸೂಪರ್ ಸೂಪರ್. ಥ್ಯಾಂಕ್ ಯು. ಇವಳ ಅಜ್ಜಿ ಇಂಡೈರೆಕ್ಟ್ ಹೊಡಿತಾಳೆ. ಇವಳೊಬ್ಳು ಇರಬಾರ್ದಿತ್ತು. ಇರ್ತೀನಿ, ಇದ್ದೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ. ಶ್ರುತಿ, ಏನಾಯ್ತು? ಏನೂ ಆಗಿಲ್ಲ, ಇನ್ನೂ ಏನೂ ಆಗಿಲ್ಲ. ಆದ್ರೆ ಹಿಂಗೆ ನೋಡ್ತಾ ಇದ್ರೆ ಪಕ್ಕ ಆಗತ್ತೆ. ಶ್ರುತಿ, ಯಾಕೆ ಮಾತಾಡ್ತಿದ್ಯಾ? ನಂಗ್ ಪ್ಯಾಕೆಟೇ ಇಟ್ಕೊಳಕ್ ಆಗ್ತಿಲ್ಲ ಕಣೋ. ಒಂದ್ ಕೆಲ್ಸ ಮಾಡು, ಸ್ಮಶಾನದೊಳಗಡೆ ಹೋಗಿ ಗೋರಿ ಮೇಲೆ ಇಟ್ಕೊತೀನಿ. ತಿನ್ಬೋದು, ಆದ್ರೆ ರೆಸ್ಟ್ರಿಕ್ಷನ್ ಇದೆ ಮಗ. ಓ, ರೆಸ್ಟ್ರಿಕ್ಷನ್ ಇಲ್ಲ ಅಂದಿದ್ರೆ ಅಲ್ಲೋಗಿ ತಿಂದ್ಬಿಡ್ತಿದ್ದ. ಅಲ್ಲೋ ಮರಿ, ಕತ್ಲೆಗ್ ಹೆದರ್ಕೊಳಕ್ ನನ್ನೇನ್ ಕಾರ್ಟೂನ್ ಅನ್ಕೊಂಡ್ಯಾ? ನಾನ್ ಬರ್ತಿದೀನಿ ಅಂದ್ರೆ ಕತ್ಲೆನು ಹೆದರ್ಕೊಂಡ್ ಬೆಳಕ್ ತೋರ್ಸುತ್ತೆ, ಗಾಳಿ ಮೆಲ್ಲಗ್ ಬೀಸುತ್ತೆ. ಸುನಾಮಿ ಸುಂಟ್ರ ಗಾಳಿಗೂ ಅದ್ರದ್ದೇ ಒಂದ್ ಹವಾ ಇದ್ರು ಕೂಡ ಈ ಶ್ರುತಿ ಬಂದ್ಮೇಲೆ ಈ ಸ್ಮಶಾನ ಕಾಯೋ ಶಿವ ಕೂಡ ಒಂದ್ ಹವಾ ಬಂದ್ ಮಾಡಿ ಈ ಶ್ರುತಿ ಕೊಡೋ ಹವಾಗೆ ಹೆದರ್ಕೊಂಡ್ ಸೈಡ್ ಹೋಗ್ಬೇಕಮ್ಮ. ಇಷ್ಟೊಂದ್ ಡೈಲಾಗ್ ಹೊಡೆದಲ್ಲ, ಇದೇ ಕಡೆ ನಿಂಗೆ ಇದೆ. ರಿಷಿ, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲಪ್ಪ. ಮಲ್ಕೊಳ್ಳೋ ಸುಮ್ನೆ. ರಿಷಿ, ನಾನಂತವನಲ್ಲ. ನಾನು ಅಂತವ್ನಲ್ಲ ಗುರು. ಜಂಟು ಹೋಗ್ಬೇಕು. ಸರಿ ಹೋಗ. ಒಬ್ನೇ ಹೋಗೋದಿಕ್ ಭಯ. ಇದು ಬೇರೆ ರೋದನೆಗಳು. ಸರಿ ನಡಿ ಬೇಗ. ಏನಾನ ಕನ್ಸ್ಕೊಂಡು ಕಟ್ಕೊಂಡ್ ಬಂದ್ರೆ ಇಲ್ಲೇನೋ ಮಾಡ್ಕೊಂಡ್ ಕುತ್ಕೊಂಡ್ಬೇಕು. ಅಯ್ಯಪ್ಪ, ಎದಳು. ನಡಿ ನಡಿ ನಡಿ. ಮಧ್ಯರಾತ್ರಿ ಸ್ಮಶಾನದಲ್ಲಿ ಒಂಥರ ಚೆನ್ನಾಗಿದೆ ಅಲ್ಲ? ಅದಕ್ಕಿಂತ ಮುಂಚೆ ಹುಚ್ಚ ಹೋದ್ರೆ ಇನ್ನೂ ಚೆನ್ನಾಗಿರುತ್ತದೆ. ಸಿಂಗ, ಅಲ್ಲಿ ನೋಡು, ವಾಚ್ಮನ್ ಕಾಣಿಸ್ತಿಲ್ಲ. ಒಳ್ಳೆ ಚಾನ್ಸು, ಬಾ ಹೊಡೆ ಹೋಗ್ಬರೋಣ. ಇಷ್ಟೊತ್ತಲ್ಲ, ಅದು ಸ್ಮಶಾನದೊಳಗಡೆನಾ? ಯಾವ್ದಾರ ಬಾವಿ ಬೀಳುವಂತ ಬಿದ್ಬಿಡ್ತೀನಿ. ಅದು ಇಷ್ಟೊತ್ತಲ್ಲಿ ಮಾತ್ರ ಸ್ಮಶಾನದೊಳಗಡೆ ಬರಲ್ಲ. ಅಲ್ವೋ, ನೀನ್ ತುಂಬಾ ಧೈರ್ಯವಂತ ಅನ್ಕೊಂಡಿದ್ದೆ. ನಿಂಗೆ ಇಷ್ಟೊಂದು ಭಯನಾ? ಭಯನಾ? ಯಾರಿಗ್ ಭಯ? ಯಾಕೆ ಭಯ? ಭಯ ಎಲ್ಲ ಇಲ್ಲಮ್ಮ. ನಡಿ, ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡಣ. ಸೌಂಡ್ ಮಾಡ್ಬೇಡ. ಹೆಜ್ಜೆ ಹೆಜ್ಜೆ ಅಪಟ ಅಪಟ ಹೆಜ್ಜೆ ಹೆಜ್ಜೆ. ಕಳ್ರ ನಂಬುದ್ರು, ಇದು ಕುಳ್ರ ನಂಬಾರ್ದು. ಯಾರು ಇಲ್ಲ. ಕಾಂಪೌಂಡೆ ಆರಕ್ ಆಗ್ತಿಲ್ಲ. ಸ್ಮಶಾನದಲ್ಲಿ ಗೇಟ್ ಆರಕ್ ಮಾಡ್ತಿದ್ಯಲ್ಲೋ. ಕೆಳಗೆ 6 ಗಂಟೆ ಮೇಲೆ ಅಲೋ ಇಲ್ಲ ಅಂತ ಬೋರ್ಡ್ ಹಾಕಿರೋದು ಕಣ್ ಕಾಣಿಸಲ್ವಾ ನಿಮ್ಗೆ? ಕೂಲ್ ವಾಚ್ಮ್ಯಾನ್ ಅಂಕಲ್, ಕೂಲ್. ನಾವೇ ನಿಮ್ ಜೊತೆ ಸಂಸಾರ ಮಾಡಕ್ ಬಂದಿಲ್ಲ. ಅಣ್ಣಗೊಂದ್ ಸಿಗರೇಟ್ ಕೊಡೋ. ತಗೊಳ್ಳಿ ಸರ್. ಬೇಡ ಬಿಡಪ್ಪ, ಇಟ್ಕೊಳ್ಳಿ ಸರ್. ನಾನ್ ಸ್ಮೋಕ್ ಮಾಡಲ್ಲಪ್ಪ. ಬೇಡ, ಬಾಲ್ ಇಟ್ಕೊಳ್ಳಿ. ಬೇಗ ಬೇಗ ಹಚ್ಚೋ. ಬಾಲ್ ಇಟ್ಕೊಳ್ಳಿ. ಈಗ ಹೊಗೆ ಬಿಡಿ. ಅಯ್ಯೋ, ಹಿಂಗೆ ಜಾಸ್ತಿ ಹೊಗೆ ಬಿಡ್ಬೇಡಿ, ಹೊಗೆ ಹಾಕ್ಸ್ಕೊಂಡ್ಬಿಡ್ತೀರಾ. ಸರಿ ಬಾ ಹೋಗೋಣ. ಅರ್ಥ ಆಯ್ತಾ? ರೈಟ್ ಹೇಳ. ನಾನು ಹೊಗೆ ಹಾಕಿಸ್ಕೊಳ್ಳೋದಲ್ಲ, ಒಳಗಡೆ ಎಂಟ್ರಿ ಆಗಿದ್ರೆ ನೀವಿಬ್ರು ಹೊಗೆ ಹಾಕಿಸ್ಕೊಳ್ತಾ ಇದ್ರಿ. 100 ಬೆತ್ತೆಡೆ ತಕ್ಕೋಲು. ರಿಷಿ, ರಿಷಿ, ಎಲ್ಲಿದ್ಯಾ
ರಿಷಿ ರಿಷಿ ಲೋ ಸಿಂಗ, ಯಾಕಿಷ್ಟು ಹೆದರ್ಕೊಂಡಿದ್ಯಾ? ಏನಾಯ್ತು? ಅದು ಇಲ್ಲಿರೋ ಅಕ್ಷರಗಳು ಕಣ್ಮುಂದೆನೆ ಬಂದಾಗಾಯ್ತು ರಿಷಿ. ಅದ್ರಲ್ಲೇನಿದ್ಯೋ? ನನಗೂ ಅಕ್ಷರಗಳು ಕಣ್ಣೆದುರೇ ಇದೆ. ನಾನ್ ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ಲ. ಅಲ್ಲಿರೋ ಅಕ್ಷರಗಳು ಅದು ನೀನ್ ತುಂಬಾ ಹೆದರಿದ್ಯಾ? ಹೋಗೋಣ. ಇಲ್ಲ ರಿಷಿ, ಇಲ್ಲೇನೋ ಇದೆ. ಇಲ್ಲಿರೋದಂತೂ ಬೇಡ, ಮೊದಲಿಂದ ಹೋಗ್ಬಿಡೋಣ ಬಾ. ಸರಿ ಸರಿ, ಬೆಳಗ್ಗೆ ಬೆಳಗ್ಗೆ ಎದ್ದು ಹೋಗೋಣ. ದೆವ್ವ 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 ಇದೆ ಇಲ್ಲಿ. ನಾನ್ ನೋಡ್ದೆ ಯಾಕೋ? ದೆವ್ವ. ನೀನ ಸುಮ್ನೆ ಹೇಳ್ತಾನೆ, ಹೋಗ್ ಮಲ್ಕೊಳ್ಳಿ. ಸಿಂಗ ನಡಿಯಲ್ಲೋ. ಇಲ್ಲ, ನಾನ್ ನೋಡ್ದೆ ನನ್ ಮಾತ್ ನಂಬಿ. ಏ ರಿಷಿ, ಯಾಕೋ ಅವನೆಲ್ಲೆಲ್ಲೋ ಕರ್ಕೊಂಡ್ ಹೋಗ್ತ್ಯಾ? ಅವ್ನ್ ಮೊದ್ಲೇ ಹೆದ್ರು ಪುಕ್ಲ. ನಾನೆಲ್ಲಿ ಕರ್ದಿದ್ದು? ಇವನೇ ತಡ್ಕೊಳಕ್ ಆಗ್ತಿಲ್ಲ, ಬಾ ಹೋಗೋಣ ಬಾ ಹೋಗೋಣ ಅಂತ ಕರ್ದಿದ್ದು. ಲೇ ಸಿಂಗ, ನಿಂಗ್ ಡಾಕ್ಟ್ರೇಟ್ ಬೇಕೋ ಬೇಡ್ವೋ? ಅದನ್ನ ನೀನೇನ್ ಹೇಳೋದು? ಸೈಂಟಿಸ್ಟರ್ ಹತ್ರ ನಾನು ಬೆಳಿಗ್ಗೆ ಕೇಳ್ಕೊತೀನಿ. ಮತ್ ಹೋಗ್ ಮಲ್ಕೊಳ್ಳೋ. ಯಾಕೆ ಹಿಂಗ್ ದೆವ್ವ ಆಡ್ದಂಗ್ ಆಡ್ತೀಯ? ಸರಿ ನೀವ್ ಹೋಗ್ ಮಲ್ಕೊಳ್ಳಿ, ನಾವು ಹೋಗ್ ಮಲ್ಕೋತೀವಿ. ನಡೀರಿ. ಲೋ ಸಿಂಗ, ಮಲ್ಕೊಂಡ್ ನಡಿಯಲ್ಲೋ. ನಡೀರಿ. ಎಲ್ರು ನಿಲ್ಸ್ಕೊಂಡ್ ನಂಗ್ ಬರ ಇರೋದ್ನ ನಿಂದು. ಆದ್ರೂ ತುಂಬಾ ಭಯ ಹೋಯ್ತು ಋಷಿ. ಆಯ್ತು ಸರಿ, ಮುಚ್ಕೊಂಡ್ ಮಲ್ಕೋ ಇವಾಗ. ಆಯ್ತಪ್ಪ, ಮುಚ್ಕೊಂಡೆ. ಜಾನು, ಯಾರು ಓಡಾಡ್ತಿದ್ದಾರೆ ಕಣೆ. ಜಾನು ಎದ್ದೇಳೆ. ಜಾನು, ಶಬ್ದ ಕೇಳಿಸ್ಕೊ, ಎದ್ದೇಳು. ಇಲ್ಲೇ ಇದ್ದಾರೆ ಕಣೆ. ಯಾರು? ಆಚೆ ಯಾರದು? ಯಾರೋ ನೀನು? ಯಾರೋ ನೀನು? ನಿಂತ್ಕೊಳ್ಳೋ. ಯಾರದು? ಏನಾಯ್ತು? ಏನಾಯ್ತು? ಯಾಕೆ ಹೋಗಿದ್ದು? ಅಲ್ಲಿ ನೋಡಿ, ಯಾರು ಯಾರೋ ಬಂದಿದ್ದ. ಅವನೊಬ್ಬ ಹುಚ್ಚ, ಡೈಲಿ ಹಿಂಗೆ ಓಡಾಡ್ತಾ ಇರ್ತಾನೆ. ಹೋಗಿ ಹುಚ್ಚನ್ಗೆ ಎದ್ರಕೊಂಡಿದ್ದೀರಾ? ಹೋಗಿ ಮಲ್ಕೊಳ್ಳಿ. ಇವರು ಮಲ್ಕೊಳ್ಳಲ್ಲ, ನನಗೂ ಮಲ್ಕೊಳಕ್ ಬಿಡಲ್ಲ ಅಲ್ಲಿ. ಅಣ್ಣ ಏನಾರು ಅಂದ್ರ? ನೂರೆಡೆ ಬೆತ್ತಡೆ ದಕ್ಕೋಲು. ಓ, ಯಾವ್ದೋ ಮಂತ್ರ ಇರ್ಬೇಕು. ಎಲ್ರು ನಡೀರಿ. ನಡೀರಿ, ಮಲ್ಕೊಂಡ್ ನಡ್ರಿ. ಹೋಗೋಣ. ಏಯ್, ಬಡ್ಕೊಂಡೆ, ಸ್ಮಶಾನ ಎಲ್ಲ ಬೇಡ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ಎಲ್ಲಾ ಲವರ್ಸು ಪಾರ್ಕು, ಸಿನಿಮಾ, ದೇವಸ್ಥಾನ ಅಂತ ಓಡಾಡ್ತಾರೆ. ಇವಳು ನೋಡಿದ್ರೆ ಈ ಸ್ಮಶಾನಕ್ಕೆ ಕರ್ಕೊಂಬಂದವಳೆ. ಇರ್ಲಿ, ಇದು ಒಂಥರ ರೊಮ್ಯಾಂಟಿಕ್ ಆಗಿದೆ. ಅಂಚಿ ಮಿಂಚಿ ಚಾವಲ್ ಚಿಂಚಿ ಗಡಿಯಾ ಪೇಪರ್ ಟಾಮ್ ಟೂಮ್ ಟುಸುಕ್. ಇವೆರಳು ಬಂತು. ಅಂಚಿ ಮಿಂಚಿ ಚಾವಲ್ ಚಿಂಚಿ ಗಡಿಯಾ ಪೇಪರ್ ಟಾಮ್ ಟೂಮ್ ಟುಸುಕ್. ಇವೆರಳು ಬಂತು. ಅಂಚಿ ಮಿಂಚಿ ಚಾವಲ್ ಚಿಂಚಿ ಗಡಿಯಾ. ಇದ್ ಕರೆಕ್ಟಾ? ಇದೇ ಫಾರ್ಮುಲಾ ಕಣೆ. ಹಾ ಸರಿ. ಏನೋ ನಮ್ಮ ಹುಡುಗಿ ಕಷ್ಟ ಪಡ್ತಾವಳಲ್ಲ, ಇರು ನೋಡ್ಕೊಂಬರೋಣ. ಮೋಸ್ಟ್ಲಿ ಈ ತರ ರಿಸರ್ಚ್ ಮಾಡೋದ್ರಿಂದಾನೆ ಹೀಗೂ ಉಂಟೆ ನಿಗೂಢ ರಾತ್ರಿ ಇನ್ನ ಬರ್ತಿರೋದು. ಹಾಯ್ ಗರ್ಲ್ಸ್, ಏನಾದ್ರು ಹೆಲ್ಪ್ ಬೇಕಾ? ಏನು ಬೇಡ, ನೀನ್ ಸುಮ್ನಿದ್ರೆ ಸಾಕು. ನೀವು ಕಷ್ಟ ಪಡ್ತಿರೋದ್ ನನ್ ಕೈಯಿಂದ ನೋಡಕ್ ಆಗ್ತಿಲ್ಲ, ಕೊಡು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನೋಡು, ಮೊದ್ಲು ನೀನ್ ಇಲ್ಲಿಂದ ಹೊರಡು. ಸರಿ, ಏನಾರ ಮಾಡ್ಕೊಳ್ಳಿ, ನನ್ಗೆ ಹೊಟ್ಟೆ ಹಸಿತಾ ಇದೆ, ನಾನು ಹೋಗಿ ತಿನ್ಕೊಂಡ್ ಬರ್ತೀನಿ. ಜಾನು ನಾನು ಊಟ ಮಾಡಿ 3 ಅವರ್ ಆಯ್ತು ಕಣೆ. ನಂಗೂ ಹೊಟ್ಟೆ ಹಸಿದೆ, ನಂಗೂ ಏನಾದ್ರು ತರಕ್ ಹೇಳಿ ಪ್ಲೀಸ್ ಜಾನು. ನಿಂದು ಬರೀ ಇದೆ ಆಯ್ತು. ರಿಷಿ, ನಮ್ಗೂ ಊಟ ತಗೊಂಡ್ ಬಾರೋ. ಎಲ್ರಿಗೂ ತರ್ತೀನಿ, ಅವಳು ಒಬ್ಳಗ್ ಬಿಟ್ಟು. ನೂರೆಡೆ ಬೆತ್ತಡೆ ದಕ್ಕೋಲು. ನೂರೆಡೆ ಬೆತ್ತಡೆ ದಕ್ಕೋಲು. ಶ್ರುತಿ, ರಿಸರ್ಚ್ ಸ್ಟಾರ್ಟ್ ಮಾಡೋ ಖುಷಿಲಿ ಏನು ಕೊಡಲ್ವಾ? ಏನು ಕೊಡಲ್ಲ. ಏನು ಕೊಡಲ್ಲ ತಾನೆ? 5 ನಿಮಿಷ ಸೈಡಲ್ಲಿರು, ನಾನು ನನ್ನ ಜಾನು ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು. ಆಗಲ್ಲಪ್ಪ. ಯಾಕಪ್ಪ? 1
ಹುಡ್ಗನ ಒಂದ್ ಹುಡ್ಗಿನ ಒಂಟಿಯಾಗಿ ಬಿಡೋದೇ ತಪ್ಪು, ಅದ್ರಲ್ಲೂ ಲವ್ವರ್ಸು ಬಿಡ್ಲೇಬಾರ್ದು. ಕಾನೂನ್ ಪ್ರಕಾರ ಅದು ತಪ್ಪು. ಹೌದಾ? ಶ್ರುತಿ, ಅಲ್ಲೋಡು. ಏನು? ಶ್ರುತಿ, ಬಾ ಹೋಗೋಣ. ಈ ಸ್ಮಶಾನದಲ್ಲಿ ಈ ಜಾಗದಲ್ಲಿ ಹೆಚ್ಚು ತೊಂದರೆ ಇರೋದು. ಆಮೇಲೆ ಈ ಜಾಗನೇ ನಮ್ಮ ರಿಸರ್ಚ್ಗೆ ಹೆಚ್ಚು ಸೂಕ್ತವಾಗಿದೆ. ಸಿಂಗು, ಹೋಗ್ಬಿಟ್ಟು ಆ ಟೆಂಟ್ ಅಲ್ಲಿರೋ ಡೆಡ್ ಬಾಡಿ ತಂದ್ಬಿಡಪ್ಪ. ಸರ್ ನಾನು ಒಬ್ನೇನಾ? ಡಾಕ್ಟ್ರೇಟ್ ಬೇಕಾಗಿರೋದು ಯಾರಿಗಪ್ಪ? ನನಗೆ ಸರ್, ನನಗೆ ಸರ್, ನನಗೆ ಸರ್. ಮತ್ತೆ ಹೋಗಿ ತಗೊಂಬಾ. ಸರಿ ಸರ್. ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್. ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ ಅಂತ ಮುಂದೆ ಎಂತ ದೊಡ್ಡ ಸೈಂಟಿಸ್ಟ್ ಆಗೋ ನಾನು. ನನ್ನ ಕೈಲಿ ಇಂಥ ಕೆಲಸ ಎಲ್ಲ ಮಾಡಿಸ್ತಾರೆ. ನೋಡ್ಕೋತೀನಿ, ಒಂದ್ ಕೈ ನೋಡ್ಕೋತೀನಿ. ಏನಿದು? ಏನೂ ಇಲ್ಲ, ನೋಡ್ಕೋತೀನಿ, ಬಿಡ್ತೀನ? ಯಪ್ಪಾ, ಎಡಮ್ಮ. ಜಾನು, ನೀರ್ ಕೊಡು. ಇದಕ್ಕೇನ್ ಕಡಿಮೆ ಇಲ್ಲ. ಓ, ಸಿಂಗ ಬಂದ. ಎಣಭಾರ ಹೆಣಾನೇ ಅಲ್ವೇನೋ ಅದು. ಸರಿ, ಒಂದ್ ಕೆಲಸ ಮಾಡು, ಬಾಡಿ ಮೇಲೆ ಸೀಮೆಣ್ಣೆ ಹಾಕ್ಬಿಡು. ಆದಷ್ಟು ಬೇಗ ಇದನ್ನ ಬಂದ್ ಮಾಡ್ಬೇಕು. ನಾನಾ? ಡಾಕ್ಟ್ರೇಟು ನಂಗೆ 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 ಬೇಕೇ ಬೇಕು. ಸಿಂಗ, ಸೀಮೆಣ್ಣೆ ಹಾಕ್ಬಿಡು. ಆಮೇಲೆ ಎಣ್ಣೆ ಸ್ನಾನ ಮಾಡ್ತಾನೆ ನನ್ನ ಮಗ. ಕಡ್ಡಿಗೆ ಚಾಕು. ಸರ್ 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 ನಿಮ್ಮಿಂದ ಸರ್ ನಿಮ್ಮಿಂದ ಸರ್ ಅಲ್ಲಿ 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 ಸರ್ ಸರ್ ಏನೋ ಹೋಯ್ತು ಸರ್. ಸುಮ್ನೆ ಎದುರಿಸ್ತಿರಲ್ಲ. ಏನಾಗ್ತಿದೆ ನಿಮ್ಗೆಲ್ಲ? ಏನು ಇಲ್ಲ ಅಲ್ಲಿ. ಸಿಂಗ ಸುಡೋ ಬೇಗ. ನಿಧಾನ ನಿಧಾನ ನಿಧಾನ. ಏನಾಗ್ತಾ ಇದೆ? ಅಯ್ಯೋ, ಓ ಮೈ ಗಾಡ್. ಹಚ್ಚ ಹಚ್ಚ. ಸರ್, ಇದ್ಯಾಕೋ ಆಗಕ್ ಕಾಣ್ತಿಲ್ಲ. ಸುಡೋದ್ ಬೇಡ ಸರ್, ಕೂತ್ ಬಿಡೋಣ ಸರ್. ಮತ್ತೇನ್ರಿ ನಿಮ್ದು? ಅದೇನಿಲ್ಲಣ್ಣ, ನಮ್ ರಿಸರ್ಚ್ ಎಲ್ಲ ಮುಗಿತಲ್ಲ, ನಿಮ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಸದ್ಯ ಬಚಾವಾಗಿ ಹೋಗ್ತಾ ಇದ್ದೀರಲ್ಲ, ಎದೆ ಗಟ್ಟಿದೆ ಅಂತ ಎದುರುಗಡೆ ಇರೋ ಯಮನ್ ಎದುರಾಕೊಂಡ್ರೆ ಎದೆ ನಮ್ದೇ ಒಡೆದೋಗೋದು. ಸರ್ ಸರ್, ನಾವ್ ಬಂದ್ ಕೆಲ್ಸ ಮುಗೀತು, ನಾವೀಗ ಹೊಡ್ತಾ ಇದೀವಿ, ನೀವು ಹುಷಾರು. ಆಯ್ತು, ಹೋಗ್ಬನ್ನಿ. ಬರೋದ್ ಬೇಡ, ಹೋಗಿ. ನಡಿ ನಡಿ. ರಿಷೆ, ಒಂದ್ ನಿಮಿಷ ಬಂದೆ. ಸರಿ ಸರಿ, ಬೇಗ ಬಾ. ಅಣ್ಣ, ನೀವ್ ಯಾವಾಗ್ಲೂ ಹೇಳ್ತಿರಲ್ಲ, 100 ಎಡೆ ಬೆತ್ತಡೆದ ಕೋಲು, 100 ಎಡೆ ಬೆತ್ತಡೆದ ಕೋಲು ಅಂತಿರಲ್ಲ, ಹಂಗಂದ್ರೆ ಏನಣ್ಣ? ಅದರ ಅರ್ಥನ ಏನಾಯ್ತು ಇವನಿಗೆ? ನಿಜವಾಗ್ಲೂ ಇವ್ನು ಹೆಗಣ ಹಿಡಿಯವ್ನೆ. ಮೂಗಿಲಿ ನನ್ ಮಗ. ಅವಾಗ
6 ಗಂಟೆ ಮೇಲೆ ಅಲ್ಲೇನು ಕಲೋ ಇಲ್ಲ ಇಲ್ಲ, ಅಲ್ಲೇನೋ ನಡೀತಾ ಇದೆ. ಅದನ್ನ ತಿಳ್ಕೊಳ್ಳೇಬೇಕು. ಇಲ್ಲೇ ತಿನ್ಕೊಂಡ್ ಹೋಗೋಣ ಕಣೋ ಸಿಂಗ. ಬೇಡ ಶ್ರುತಿ, ಮುಂದೆ ಒಳ್ಳೆ ಹೋಟೆಲ್ ಇದೆ, ಅಲ್ಲೇ ತಿನ್ನೋಣ. ನಂಗ್ ಹೊಟ್ಟೆ ಹಸಿತಾ ಇದೆ. ಅಲ್ಲ ಸರ್, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಕಿರಿಕಿರಿ ಆಗೋಯ್ತು ನಿಮ್ಗೆ. ನೋಡು, ಅವನೇ ಬಂದ, ಅವನೇ ಕೇಳು. ರಿಷಿ ನೋಡ್ರಿ ರಿಷಿ, ನಂಗ್ ಹೊಟ್ಟೆ ಹಸಿತಿದೆ, ಇಲ್ಲೇ ತಿನ್ಕೊಂಡ್ ಹೋಗೋಣ ರಿಷಿ. ಊಟದ ವಿಷಯ ಆಗಿರ್ಲಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನೀವೆಲ್ಲ ಅನ್ಕೊಂಡಂಗೆ ನಿಮ್ ರಿಸರ್ಚ್ ಇನ್ನ ಮುಗ್ದಿಲ್ಲ. ನಾನು ಬೆಳಗ್ಗೆ ಬಾಳೆ ಎಲೆ ಹಾಕಿದಾಗ ನೀವೆಲ್ಲ ಯಾಕಂತ ಕೇಳಿದ್ರಿ. ಏನ್ ಋಷಿ ಇದು? ಹೇಳ್ತೀನಿ ಏನ್ ಮಾಡ್ತಿದ್ದೀಯಾ? ಹೀಗೆಲ್ಲ ಮಾಡ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗಲ್ವಾ? ನೋಡಿ, ನಿಮ್ಮೆಲ್ಲರೂ ಸೇಫ್ಟಿ ನಂಗೆ ತುಂಬಾ ಮುಖ್ಯ. ಎಲ್ರೂ ಒಬ್ಬೊಬ್ಬರಾಗಿ ಎಲೆ ಮೇಲೆ ಕಾಲಿಟ್ಟು ಮುಂದಕ್ಕೆ ಹೋಗಿ. ಯಾಕೆ? ಪ್ಲೀಸ್, ಯಾರು ಏನು ಕ್ವಶನ್ ಕೇಳ್ಬಿಡಿ. ಹಾಗಲ್ಲ ಪ್ಲೀಸ್ ಸರ್, ಶ್ರುತಿ ಸುಮ್ಮನೆ ನಡೆಯ. ಹೋಗಿ. ಸಂಜೆ ನೀವು ರಿಸರ್ಚ್ ಮುಗಿಸ್ಕೊಂಡ್ ಬಂದ್ಮೇಲೆ ನಿಮ್ ಹೆಜ್ಜೆ ಗುರುತುಗಳು ಕಪ್ಪಾಗಿತ್ತು. ಸಂಜೆ 6 ಗಂಟೆ ಆದ್ಮೇಲೆ ಅಲ್ಲಿ ಪ್ರವೇಶ ಇಲ್ಲ ಅಂತಾರೆ. ಅದ್ ಯಾಕೆ? ಅಲ್ಲಿ ಏನ್ ನಡೀತಾ ಇದೆ ಸರ್? ಇದನ್ನ ನಾವು ನೋಡ್ಲೇಬೇಕು, ಕಂಡುಹಿಡಿಯಲೇಬೇಕು ಸರ್. ಸಿಂಗ ಬ್ಯಾಗ್ ಏ ತಗೊಳ್ಳೋ. ಸಿಂಗ, ನಿನ್ ಬ್ಯಾಗ್ ತಗೊಳ್ಳೋ. ತಗೊಂಡ್ಬಂದ್ಬಿಟ್ರೆ ಕರ್ವಾಗ್ಬಿಡ್ತಾಳೆ. ತುಂಬಾನೇ ಒಳ್ಳೇದಾಯ್ತು. ಹುಷಾರಾಗಿ ನೋಡ್ಕೊಂಡು ಹೋಗಿ. ವಾಚ್ ಔಟ್, ವಾಚ್ ಔಟ್. ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತೀವಿ? ಬಾರೆ. ಜಾಹ್ನವಿ, ಈ ಕಡೆ ಹೋಗೋಣ. ಸರ್ ಸರ್, ಆ ಕಡೆ ಬೇಡ, ಈ ಕಡೆ ಹೋಗೋಣ. ಆ ಕಡೆ ಬೇಡ ರಿಷಿ, ನನ್ನ 6th ಸೆನ್ಸ್ ಹೇಳ್ತಾ ಇದೆ ಈ ಕಡೆ ಏನೋ ಇದೆ ಅಂತ. ಬನ್ನಿ ಹೋಗೋಣ. ಸರ್, ಏನಾಯ್ತು? ಏನಾಯ್ತು ಸರ್? ಓಹ್, ಏನಾಯ್ತು ಸಿಂಗ? ಏನಿಲ್ಲಪ್ಪ, ಏನಿಲ್ಲ. ಸ್ಟೂಪಿಡ್ ಫೆಲೋ. ಈಗ ನಾವೆಲ್ಲರೂ ಒಂದೇ ಕಡೆ ಹೋಗೋದು ಬೇಡ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸ್ಪ್ರೆಡ್ ಔಟ್ ಆಗ್ಬಿಟ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗೋಣ. ಓಕೆ ಓಕೆ ಓಕೆ, ನೀವಿಬ್ರು ಅದಕ್ಕೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ, ನಾನು ಆ ಕಡೆ ಹೋಗ್ತೀನಿ. ಓಕೆ, ರೈಟ್ ರೈಟ್. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಯಾರು ನೋಡಿಲ್ಲ, ನಾನು ಒಬ್ನೇ ಅಲ್ಲಿದೆ ನೋಡಿ. ಈ ಕಡೆನ ಬಂದೆ ಬಂದೆ. ನಡಿ ನಡಿ. ಲೋ ಸಿಂಗ, ನಡಿಯೋ ಬೇಗ. ಅಯ್ಯೋ, ನಿಧಾನ ಕಣ. ಅಯ್ಯೋ ಗುರುವೆ, ನನ್ನೆಲ್ಲಿ ಕರ್ಕೊಂಡು ಹೋಯ್ತಾ ಇದ್ಯಾ? ಏನಿಲ್ಲ ಸಿಂಗ, ಬೆಳಗ್ಗೆ ಗೇಟ್ ರೋಡ್ ಹೋಗ್ಬೇಕಾದ್ರೆ ನನ್ನ ಹಿಂದೆ ಏನೋ ಪಾಸ್ ಆದಂಗಾಯ್ತು. ಪಾಸ್ ಆದಂಗಾಯ್ತಾ? ಅಂದ್ರೆ ತೆವ್ವನ? ಅದು ಆ ಕಡೆನೆ ಹೋದಂಗಾಯ್ತು. ಅದೇನ್ ಬಾ ನೋಡ್ಕೊಂಬರೋಣ. ನೋಡ್ಕೊಂಬರಕ್ ಅದೇ ನಿಮ್ಮ ಅಮ್ಮನ ಗುಮ್ಮ. ಅಲ್ಲ, ಇಷ್ಟ ಭಯ ಇದ್ರು ಅದೆಷ್ಟ್ ಚೆನ್ನಾಗಿ ಡೈಲಾಗ್ ಹೊಡಿತೀಯ. ಈ ಪ್ರಶಂಸನೆಲ್ಲ ನೀನೇ ಇಟ್ಕೋ. ಅಲ್ಲ, ನನ್ ಕರ್ಕೊಂಡು ಹೋಗೋ ಬದಲು ಜಾನನ್ನೇ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಪಾಪ ಕಣ ಅವಳು. ಆಮೇಲೆ ಆ ದೆವ್ವ ಅವಳಿಗೇನೋ ಮಾಡ್ಬಿಟ್ರೆ ಅಂದ್ರೆ ನನ್ಗೇನಾದ್ರೂ ಪರವಾಗಿಲ್ವಾ? ಬೇಗ ಅರ್ಥ ಮಾಡ್ಕೊಂಬಿಟ್ಟೆ. ನಡಿ ನಡಿ. ಬರೀ ಇದೇ ಆಗೋಯ್ತು.
ಯಾಕೆ ನೋಡು, ಹತ್ರ ಬರ್ಬೇಡ. ಬೇಡ ಬೇಡ ಶ್ರುತಿ, ಹತ್ರ ಬರ್ಬೇಡ. ಸಿಂಗ ನೀನೇನೋ ಇಲ್ಲಿ? ಶ್ರುತಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸಿಂಗ ನಾವು ಹೂತಾಕಿದ ಹೆಣ ಮೇಲ್ಗಡೆ ಬಂದ್ಬಿಡಿದೆ ಕಣೋ. ಹೆಣನ ನಿನ್ ಹಿಂದೆ. ಶ್ರುತಿ ಇಲ್ಲಿಂದ ಸೈಲೆಂಟ್ ಆಗಿ ಹೋಗ್ಬಿಡೋಣ ಬಾ. ಶ್ರುತಿ ನಿನಗೇನು ಅನ್ನಿಸ್ತಿಲ್ವಾ? ತುಂಬಾ ಹೊಟ್ಟೆ ಹಸಿದಿದೆ ಕಣೋ. ಲೇ ಈ ಎಣದ ಮುಂದೆ ನಿನಗೆ ಹೊಟ್ಟೆ ಹಸಿತೇನೆ ನಡಿಯ. ಇದಕ್ಕೆಲ್ಲ ಸೈಂಟಿಸ್ಟೇ ಕಾರಣ ಆದ್ರೆ ನಾನು ಯಾವಾಗ್ಲೂ ಹೊಟ್ಟೆ ಹಸುವಂತಿದ್ಯಲ್ವಾ? ನಿನ್ನೆ ತಿನ್ನೋ. ಮೀನ್ ಸಾರಾಗಿ ಇಲ್ಲೇನ ಮಾಡ್ತಿದ್ಯಾ? ಮೀನ್ ಸಾರು. ಏನೇ ಅದು ಮೀನ್ ಸಾರು? ಮುದ್ದೆ. ಏನೇ ಸಿಂಗನ? ಅವ್ನು ಇಲ್ಲೆಲ್ಲ ಇರ್ತಾನೆ, ಅವ್ನು ಋಷಿ ಜೊತೆ ಇದ್ದಾನೆ ಕಣೆ. ಮತ್ತೆ ಸಿಂಗ ಇಲ್ಲಿದ್ದ. ನೀನೆಲ್ಲೋ ಹೆದರ್ಕೊಂಡಿದ್ಯಾ ಅಂತ ಕಾಣಿಸುತ್ತೆ. ಬಾ ಹೋಗೋಣ, ಬಾ 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 ಬೇಗ ಹೋಗೋಣ ಬಾ. ಎಲ್ಲಿ ಬಿಟ್ಬಿಟ್ಟು ಹೋದ್ನಪ್ಪ? ಏನ್ ನೋಡಿದ್ರು ಕಪ್ ಕಪ್ಪ ಕಾಣ್ತೈತೆ. ವಾಚ್ಮ್ಯಾನ್ ಅಂಕಲ್, ವಾಚ್ಮ್ಯಾನ್ ಅಂಕಲ್, ವಾಚ್ಮ್ಯಾನ್ ಅಂಕಲ್, ವಾಚ್ಮ್ಯಾನ್ ಅಂಕಲ್, ವಾಚ್ಮ್ಯಾನ್ ಅಂಕಲ್, ಇಲ್ಲೇನ್ ಮಾಡ್ತಿದ್ದೀರಾ? ನೂರೆಡೆ ಬೆತ್ತಡೆ ತಕ್ಕೋಲು, ನೂರೆಡೆ ಬೆತ್ತಡೆ ತಕ್ಕೋಲು. ವಾಚ್ಮ್ಯಾನ್ ಅಂಕಲ್, ವಾಚ್ಮ್ಯಾನ್ ಅಂಕಲ್ ಎಲ್ಲಿ ಹೋಗ್ತಿದ್ದೀರಾ? ನಾನು ಬರ್ತೀನಿ. ಶಾಂತಿ ಮದುವೆ ಅಯ್ಯಯ್ಯೋ ಬಿಟ್ಟೋಗ್ಬಿಟ್ರಲ್ಲಪ್ಪ, ನಾನು ಒಬ್ನೇ ಏನ್ ಮಾಡ್ಲಿ? ವಾಚ್ಮ್ಯಾನ್ ಅಂಕಲ್, ಯಾರ ಹತ್ರ ಮಾತಾಡ್ತಿದ್ಯೋ? ವಾಚ್ಮ್ಯಾನ್ ಅಂಕಲ್ ಹತ್ರ. ವಾಚ್ಮ್ಯಾನ್? ಲೋ, ಎಲ್ಲ ವಾಚ್ಮ್ಯಾನ್? ಅಲ್ಲಿ ಯಾರು ಇಲ್ವೋ? ಇಲ್ಲ ರಿಷಿ, ಇಲ್ಲೇ ಹೋಗ್ತಾ ಇದ್ರು, ಪ್ರಾಮಿಸು. ಎಲ್ಲ ನಿನ್ ಭ್ರಮೆ. ಬಾಬಾ ಹೋಗೋಣ ಬಾ. ಅಯ್ಯಪ್ಪ, ಅಯ್ಯೋ ಶ್ರುತಿ ಬಾಬಾ. ಶ್ರುತಿ ವಿಚಿತ್ರವಾದ ಸ್ಮಶಾನ, ಆದ್ರೆ ಅಲ್ಲಿ ಮಾತ್ರ ಸೌಂಡ್ ಬರ್ತಿದ್ಯಲ್ಲ. ಸುತ್ತ ಬರೀ ಕತ್ಲಿದೆ, ಏನೂ ಕಾಣಿಸ್ತಿಲ್ಲ. ಬಟ್ ಸೌಂಡ್ ಮಾತ್ರ ಇಲ್ಲಿಂದಾನೆ ಬರ್ತಿರೋದು. ಏನಿದು? ಇಲ್ಲ ಈ ಕಡೆ ಬಾ, ನಾನ್ ನೋಡ್ತೀನಿ. ಏನಾಯ್ತು ರಿಷಿ? ನಿಂಗೆ ಯಾರಾದ್ರೂ ಹೊಡೆದ್ರ? ಇಲ್ವೋ? ನನಗ್ ಹೊಡೆದ್ರು. ಅಯ್ಯಯ್ಯಪ್ಪ, ಸಮ್ಟೈಮ್ಸ್ ಆಗ ಅನ್ಸುತ್ತೋ. ಕರೆಕ್ಟ್ ಆಗಿ ಇನ್ನೊಂದ್ಸಲಿ ನೋಡೋ. ಯಾಕೆ ಬಂದ್ಬಿಡು, ಇನ್ನೊಂದ್ಸತಿ ಒದತಿನಕ. ನೀನ್ ಬೇಕಾದ್ರೆ ಹೋಗಿ ನೋಡು. ಎಲ್ಲ ಕಾಣ್ತಿಲ್ಲ. ಸಿಂಗ ಎಲ್ಲೋದ? ರಿಷಿ 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 ಸಿಂಗ ಎಲ್ಲೋ ಹೋದ? ರಿಷಿ ರಿಷಿ ಜಾನು ಹುಷಾರು. ಆಗ್ತಳ್ದೆ. ನಾನೆಲ್ಲ ತೊಳೆದೆ. ಏನಿದ್ಯಾ ಒಳಗೆ? ಯಾರೋ ಹಿಡ್ಕೊಂಡು ಹೇಳೋದು. ಬೇಕಾದ್ರೆ ನೀನು ಹೋಗಿ ಒಂದ್ಸತಿ ನೋಡು. ಅಯ್ಯೋ ಸಿಂಗ ಸಿಂಗ ಏನೋ ನೀನ್ ಹೇಳ್ದವ್ರೆಲ್ಲ
ಲೈ ಸುಮ್ನಿರ, ನಾನ್ ಹೇಳ್ದಂಗ ಆಗೋದಿಕ್ಕೆ ನಾನೇನ್ ದೇವ್ರ? ಬೇಕಾದ್ರೆ ನೀನೇ ಹೋಗನ್ಸತಿ ನೋಡು. ಅಯ್ಯಪ್ಪ, ಏನೆಲ್ಲ ಹಿಂಗ್ ಒಳಗಡೆ ಹೋಗ್ಬಿಟ್ರು. ನಾನೊಬ್ನೇ ಇದ್ದು ಏನ್ ಮಾಡ್ಲಿ? ನಾನು ಹೋಗಿರ್ ಚೆನ್ನಾಗಿರ್ತಿತ್ತೇನೋ. ಶ್ರುತಿ ಬಾ ಬಾ, ಏನಿದು ಎಲ್ಲ ರಪ್ಪ ರಪ್ಪ ಅಂತ ಒಳಗೆ ಬಂದ್ಬಿಟ್ಟ. ಏನು ಸಿಂಗ ಹಿಂಗಿದೆ ಜಾಗ? ನನ್ಗೇನ ಗೊತ್ತು, ಆಮೇಲೆ ಬಾರ. ಏನು ಸ್ಮಶಾನದಿಂದ ಯಾವ್ದೋ ಗುಹೆ ಒಳಗೆ ಬಂದ್ಬಿಟ್ರಿ. ಸಿಂಗ ಈ ಜಾಗ ನೋಡ್ತಿದ್ರೆ ಫೇಸ್ಬುಕ್ ಅಲ್ಲಿ ಲೈವ್ ಹೋಗೋಣ ಅನಿಸ್ತಿದೆ ಕಣು ನಂಗೆ. ಸಾಯೋ ಟೈಮಲ್ಲಿ ಸರ್ಕಸ್ ಹೋಗೋಣ ಅಂದಂಗಾಯ್ತು. ಸರಿ ಮಾಡ್ತೀನಿ, ಯಾವರಿಗಾದ್ರೂ ಬೇಕಾಗುತ್ತೆ. ಕಾಣಿಸ್ತಾನೆ ಇಲ್ವಲ್ಲಪ್ಪ ಏನು. ಬೆಚ್ಚಿಗೆ ಸರಿ ಬಾ, ಹಿಂದೆ ನೋಡ್ಕೋ. ಹಿಂದೆ ನನ್ ಕಂಡಿಲ್ಲ, ಮುಂದೆ ಇದೆ, ಬಾರೆ. ರೆಡಿನಾ? ರೆಡಿ. ಓಕೆ ಬಾ ಮುಂದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಒಂದು ಗುಹೆ ಒಳಗೆ ಬಂದಿದ್ದೀವಿ. ಈ ಗುಹೆಯಲ್ಲಿ ದೆವ್ವ ಇದೆ ಅಂತ ಅನ್ನಿಸ್ತಿದೆ ನಮ್ಗೆ. ಯಾಕಂದ್ರೆ ಈ ಗುಹೆ ನೋಡಕ್ಕೆ ತುಂಬಾ ವಿಚಿತ್ರವಾಗಿದೆ. ಅಸಲಿಗೆ ಇಲ್ಲಿ ದೆವ್ವ ಇದೆಯೋ ಇಲ್ಲವೋ? ಇದೆ ಎಂದಾದರೆ ನಿಮ್ಮ ಮೊಬೈಲ್ ಅನ್ನು ತೆಗೆದುಕೊಂಡು 1 ಒತ್ತಿ, ಇಲ್ಲ ಎಂದಾದರೆ 2 ಒತ್ತಿ. ಇಲ್ಲಿ ಯಾರೋ ನನ್ನ ಕೆನ್ನೆಗೆ ಹೊಡಿತಿದ್ದಾರೆ, ಮತ್ತೆ ಮತ್ತೆ ಹೊಡಿತಿದ್ದಾರೆ. ಶ್ರುತಿ, ಫ್ರೇಮ್ ಮಿಸ್ ಆಗ್ತಿದೆ. ಇಲ್ಲಿ ಯಾರೋ ನಂಗೆ ಹಿಗ್ಗಾಮುಗ್ಗ ಹೊಡಿತಾ ಇದ್ದಾರೆ. ನಮ್ ಕ್ಯಾಮ್ರಾ ಪರ್ಸನ್ ಶ್ರುತಿ ಫ್ರೇಮ್ ಮಿಸ್ ಆಗ್ತಿದೆ, ಫ್ರೇಮ್ ಮಿಸ್ ಆಗ್ತಿದೆ ಅಂತಿದ್ದಾರೆ. ಅಸಲಿಗೆ ಇಲ್ಲಿ ಹೊಡಿತಿರೋರು ಯಾರು, ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹೊಡಿಯೋದ್ ನಿಲ್ಕೊಂಡ ನಂತರ ಯಾರೋ ಹಿಂಗ್ ಬಿಸಾಕ್ಬಿಟ್ರು. ಇರು ಇರು ನೋಡ್ತೀನಿ, ಇರು. ಯಾರು ಶ್ರುತಿ, ಹಂಗೆ ಹಿಂದಕ್ಕೆ ತಿರುಗಿ ನೋಡು. ಏನು ಯಾಕಮ್ಮ ಹಾಕಿ ಕೊಡ್ತೀಯ? ಯಾಕೆ ಸರ್ ಹೊಡೆದಿದ್ದ? ನಾನೆಲ್ಲಮ್ಮ ಹೊಡೆದ ಹಿಂಗೆ? ನಂಗೆ ಗೊತ್ತು, ನೀವೇ ಹೊಡೆದಿದ್ದು. ಜಾನು ಸಾರ್, ಎಲ್ಲಿಗೆ ಬಂದ್ಬಿಟ್ವಿ? ಯಾವ್ದಿದ್ ಗುಹೆ? ಏನ್ ಶಬ್ದ ಅದು? ಆಂಜನೇಯ, ಯಾರು ನಿಂತಿರಾಗಿದೆ? ನನ್ನಿಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಬಾಬಾ, ಎಲ್ಲಿ ಹೋಗೋದು ರಿಷಿ? ಯಾವ ಕಡೆಯಿಂದ ಶಬ್ದ ಬಂತು? ಬಾ ಈ ಕಡೆ ಹೋಗೋಣ. ಅಲ್ಲಿ ಯಾರೋ ಮಾತಾಡಂಗ್ ಕೇಳಿಸ್ತಾ ಇದೆ. ಇವರೆಲ್ಲ ಇಲ್ಲೇ ಇದ್ದಾರೆ. ಏನಾಯ್ತು? ಯಾಕೆಲ್ಲ ಕೂತ್ಕೊಂಡ್ರಿ? ಹೋಗೋಣ. ಸರಿ 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 ಸರಿ, ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ನಡ್ರಿ ಇಲ್ಲಿಂದ. ಬನ್ನಿ ಬನ್ನಿ. ಬೇಗ. ಭಯಾನಕ ಹೋಗಿದೆ ಅಲ್ವಾ? ಜೋರ್ ಶಬ್ದ ಬರ್ತಾ ಇದೆ. ಎಲ್ಲಿಗೆ ಬರ್ತಾ ಇದೆ? ನಾವು ಈ ಕಡೆನೆ ಹೋಗ್ತಿದೀವಿ. ಮತ್ತೆ ರಿಷಿ, ದಾರಿ ಸರಿ ಇದೆ ರಿಷಿ. ತುಂಬಾ ಭಯ ಆಗ್ತಿದೆ. ಏನ್ ಶಬ್ದ ಇದು?
यद्दिनेश किरुणारुणदेहभाजम् नारायणभूतं नमदतामशरणम् ಯಾರು ನೀನು? ನಮ್ಮನ್ನೆಲ್ಲ ಯಾಕೆ ಹಿಡ್ಕೊಂಡಿದ್ಯಾ? ನನ್ನ ಹೆಸರು ಶಂಕರ. ಭಟ್ಕಳದಿಂದ ಸ್ವಲ್ಪ ದೂರದಲ್ಲೇ ನಮ್ಮೂರು. हॉस्पिटल के सामने खड़े होकर फूफू कर रहे? बीवी बीमार है, अंदर है। क्या हुआ भाभी को? वही औरतों वाली बीमारी। तुम्हारी बीमारी? खर्चा इतना। सिगरेट कितने की है? 10 रुपए की। 10 रुपए की। और जेब में कितनी पड़ी? एक और है। मरने के लिए तेरे पास पैसे हैं, लेकिन बीवी को मौत से बचाने के लिए पैसे नहीं है। क्या बक रहा है? ये देख, मौत लिखी है इस पे, मौत। और ये सैनिटरी पैड पे जिंदगी। हंस मत। 2 सिगरेट के पैसे से भाभी को ऐसी खतरनाक बीमारी जो महावरी के वक्त गंदा कपड़ा इस्तेमाल करने से हो सकती है, उससे बचा सकता है। और सिगरेट ना पीने से अपने आप को भी खतरनाक बीमारी से बचा सकता है। यानी कि मौत के पैसे से 2 जिंदगी खरीद सकता है तू, एक अपनी और एक अपनी बीवी की। सोच, अब हंस। हीरोगिरी ये पीने में नहीं है, ये देने में है। ಶಿವ, ನಾವಿಬ್ರು ಅನಾಥೆ. ಆದ್ರೆ ನಾವು ಅನಾಥರು ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಯಾಕೆಂದ್ರೆ ನನ್ಗೋಸ್ಕರ ಅವನಿದ್ದಾನೆ, ಅವನಿಗೋಸ್ಕರ ನಾನಿದ್ದೀನಿ. ಮುಟ್ಟಿ ಮಾತಾಡ್ಬೇಡ ಮಾರ. ಎಂತ ಜೀವನನ ಶ್ರೀಮಂತಿಕೆಲೆ ರೂಪಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ. ಅವತ್ತಿನ ದಿನದ ಹಸುವನ್ ನೀಗಿಸ್ಕೊಳಕ್ಕೆ ನಾವು ಮಾಡ್ತಾ ಇದ್ದಿದ್ ಕಸಬು ಮೀನುಗಾರಿಕೆ. ಎಂತ ಮೀನಾ? ಬಾಂಗ್ಡಿಯ ಬೇಡ ಮರ್ರೆ. ಮೀನು. ಓ ಶಿವು, ಎಂತ ಮೀನಿದೆ? ಬಾಂಗಡಿಯಾ? ಹೌದಾ? ಬಾಂಗ್ಡಿಯ ಎಷ್ಟಕ್ಕೆ ಬೇಕು? ಇಷ್ಟಕ್ಕೆ ಕೊಡು ಸಾಕು. ದೇವ್ರು ಒಂದನ್ ಕೊಟ್ಟು ಒಂದನ್ ಮರಿತಾನೆ ಅನ್ಸುತ್ತೆ. ಶಿವು ಅಂತ ಒಳ್ಳೆ ಗೆಳೆಯನ್ ಕೊಟ್ಟ, ಆದ್ರೆ ಅವನಿಂದ ಮಾತನ್ನೇ ಕಿತ್ಕೊಂಡ್ಬಿಟ್ಟ. ಹಾಗಂತ ಅವನು ಹೆಚ್ಚು ನಾನು ಹೆಚ್ಚು ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಶಂಕರ್, 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 ಬಾಗಿಲು ತೆಗಿ. ಶಂಕರ್. ಯಾರು? ಶಂಕರ್, ನಾನು ಶಂಕರ್. ಶಂಕರ್, ಬೇಗ ತೆಗಿ ಮಾರ. ಇಷ್ಟೊತ್ತಿನಲ್ಲಿ
ಬಂದೆ ಬಂದೆ. ಅಣ್ಣ ಎಂತಾಯ್ತಾ? ಮಗ ರಾತ್ರಿಯಿಂದ ತುಂಬಾ ಅಳ್ತಾ ಇದೆ ಕಣ, ಬೇಗ ಶಿವನ್ ಕರ್ಕೊಂಡು ಬಂದ್ಬಿಡೋ. ಶಿವು ನಾಟಿ ಔಷಧಿ ಕೊಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದ. ಊರಲ್ಲಿ ಯಾರಿಗೆ ಏನೇ ಆದ್ರೂ ಅವನೇ ಔಷಧಿ ಕೊಡ್ತಾ ಇದ್ದಿದ್ದು. ಶಿವು ದುಡ್ಗೆ ಅಂತ ಈ ಕೆಲಸ ಮಾಡ್ತಾ ಇರ್ಲಿಲ್ಲ. ಆ ಮಗುಗೆ ಔಷಧಿ ಕೊಟ್ಟು ವಾಪಸ್ ಬರ್ಬೇಕಾದ್ರೆ ದೂರದಲ್ಲಿ ಯಾವುದೋ ಮಗು ಒಳ ಶಬ್ದ ಕೇಳಿಸ್ತಾ ಇತ್ತು. ಹುಡುಕೊಂಡೋಗಿ ನೋಡಿದ್ರೆ ನಮ್ ದೋಣಿಲೆ ಒಂದು ಮಗು ಜೋರಾಗಿ ಅಳ್ತಾ ಇತ್ತು. ಆ ರಾತ್ರಿಲಿ ನಾವು ಕೂಗಿದ್ರು ಕೇಳಿಸ್ಕೊಳ್ಳೋರು ಯಾರು ಇರ್ಲಿಲ್ಲ. ಆ ಮಗುನ ನಾವೇ ಎತ್ಕೊಂಡ್ ಮಗು ನಿಮ್ದ ದೋಣಿ ಹತ್ರ ಸಿಕ್ತು. ನಮ್ದಲ್ಲ, ಯಾರ್ದ ಗೊತ್ತಿಲ್ಲ. ಅಣ್ಣ, ಈ ಮಗಿನೆಲ್ಲರೂ ನೋಡಿದೀರಾ? ಇಲ್ಲ, ಅಲ್ಲಿ ದೋಣಿ ಇಲ್ಲ ಮಾರಾಯ, ಸಿಕ್ತು. ನೋಡಿಲ್ಲ. ಶಿವು, ಈ ಮಗಿ ಯಾರ್ದ? ಯಾರನ್ ಕೇಳಿದ್ರೆ ಇಲ್ಲ ಇಲ್ಲ ಅಂತಾರ. ಶಿವು, ಈ ಮಗಿನ ನಮ್ಗೆ ಅಂತ ದೇವ್ರು ಕಳ್ಸಿದಾನೆ. ಈ ಮಗಿನ ನಾವೇ ಸಾಕುವ. ಈ ಮಗಿಗೆ ತಂದೆ ತಾಯಿ ಅಣ್ಣ ಬಂಧು ಬಳಗ ಎಲ್ಲ ನಾವೇ. ಏನು ಏನು? ಓ, ಹೆಸರೇನ್ ಇಡೋದು ಅಂತಿದ್ಯಾ? ಸಿರಿ ಅಂತ ಇಡೋಣ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹ. ನನ್ಗೆ ಬೇಕು, ನನ್ಗೆ ಟಿವಿ ಬೇಕು.
ಬೇಕು. ನೀನ್ ಟಿವಿ ಬೇಕು ತಾನೆ, ಬರ್ತೀನಿ ಇರು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತರಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು, ತಲೆ ಎತ್ತಲೇ ಬೆಚ್ಚುವುದು ಬಾನು, ಕೈ ಎತ್ತಲೇ ನಡುಗುವುದು ಸೃಷ್ಟಿ. ಇಡೀ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯತ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ ಇಂದು ನನ್ನ ಆಶಾಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ! ಇದೊಂದು ಜನ್ಮವೇ, ಇದೊಂದು ಬದುಕೆ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವಂತ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನಗೆ ಮುಖಬಂಧ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಹರಿ ಕಪಟಿ, ವಂಚಕಿ, ನನ್ನ ಮಗನ ಹೃದಯ ಅಂತರಾಳವನ್ನು ಒಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ? ನನ್ಗೂ ಅಳು ಬರುತ್ತೆ. ಅಳ್ತಾ ಇದ್ರೆ ಗುಮ್ಮ ಬರುತ್ತೆ. ನಮ್ಮಂತೆ ನಿನಗೂ ಕನಸಾದಳು, ಆ ಕನಸು ನಿನ್ನಲ್ಲಿ ಅಳುವನು ತರಲು. ಬಿಡದೇನೆ ನಾ ಕಾಯುವೆ ಹಗಲು ಇರುಳು, ಹಗಲು ಇರುಳು. ದಿನಗಳು ಕಳೀತಾ ಇತ್ತು. ಸಿರಿ ಅನ್ನೋ ಹೆಸರೇ ನಮ್ಮ ಪ್ರಪಂಚ ಆಗಿತ್ತು. ಇಂಗ್ಲೀಷ್ ಹಾಡು ಹೇಳ್ಕೊಟ್ರಾ? ಆಡ್ತೀಯಾ? ಹಾಡು ನೋಡೋಣ, ಹಾಡು. Twinkle, twinkle, little star, how I wonder what you are. In the sky. ಮನೆಗೆ ಹೋದ್ಮೇಲೆ ನನಗೂ ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ ಅಣ್ಣ. ಮುದ್ದು ಬಂಗಾರಿ, ಹೋಮ್ವರ್ಕ್ ಎಲ್ಲ ಮಾಡ್ಬಿಡು, ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಶಿವಣ್ಣ ಶಂಕರಣ್ಣ ಇನ್ನೂ ಬಂದಿಲ್ವಾ? ಎಲ್ಲ ಹೋದ್ರು? ಅಯ್ಯೋ, ನಾನೊಬ್ಳೇ ಹೇಳ್ತೀನಿ ಅಂತ ಗೊತ್ತಾಗಲ್ವಾ? ಸಮುದ್ರದ ಹಲವು ಭಾಗಗಳಲ್ಲಿ ಬಿರುಗಾಳಿ ಎದ್ದಿದ್ದು ಹಲವೆಡೆ ಮೀನುಗಾರರು ಸಿಲುಕಿಕೊಂಡಿದ್ದಾರೆ. ಇನ್ನು 2 ದಿನಗಳ ಕಾಲ ಇದೇ ರೀತಿ ಬಿರುಗಾಳಿ ಬರುವ ಸೂಚನೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ನಿಂತೆ ಹೋದೋ ಹಡಗು
ಅವತ್ತು ಸಿರಿಪುಟ ಶಾಲೆಯಿಂದ ಮನೆಗೆ ಬೇಗ ಬಂದು ಸಿರಿಪುಟ ಎಂತ ಆಯ್ತಾ? ಸ್ಕೂಲಿಂದ ಇಷ್ಟು ಬೇಗ ಬಂದ್ಯಾ? ಎಂತ ಆಯ್ತಾ? ಹೊಟ್ಟೆ ನೋವಾ? ಮಧ್ಯಾಹ್ನ ಊಟ ಮಾಡ್ದ? ಹೋಗೆ ಅಷ್ಟೇ ಆಗಿದೆ ಅನ್ಸುತ್ತೆ. ಓ ನನ್ ಬಂಗಾರ, ಸ್ವಲ್ಪ ಹೊತ್ತು ಮಲ್ಕೋ, ಸರಿ ಹೋಗುತ್ತೆ. ಶಿವು, ಏನಾಗಿರ್ಬೋದು? ಎಷ್ಟಾಯ್ತು? ತಗೊಳ್ಳಿ. ಡಾಕ್ಟರ್ ಮೇಡಮ್, ಮಧ್ಯಾಹ್ನದಿಂದ ಹೊಟ್ಟೆ ನೋವು ಅಂತ ಇದ್ಲು. ಇವನು ನಾಟಿ ಔಷಧಿ ಕೊಟ್ಟ, ಆದ್ರೂ ಒಂದ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಮಗನ್ ಒಳಗ್ ಕರ್ಕೊಂಡ್ ಬನ್ನಿ, ಚೆಕಪ್ ಮಾಡ್ತೀನಿ. ಇದ್ರಲ್ಲಿರೋ ಮೆಡಿಸಿನ್ ಇಮಿಡಿಯೇಟ್ ಆಗಿ ತಗೊಂಡ್ಬನ್ನಿ, ಲೇಟ್ ಮಾಡ್ಬೇಡಿ. ಮೇಡಮ್, ಮಗು ಏನಾಗಿಲ್ಲ ತಾನೆ? ಇಲ್ಲ, ಈ ಮೆಡಿಸಿನ್ ತಗೊಂಡ್ಬನ್ನಿ ಬೇಗ. ಶಿವು, ನಿಮ್ ಪಾಪ ನೋಡ್ಕೋತಾ ಇರೋ, ನಾನು ಔಷಧಿ ತಗೊಂಡ್ಬಿಡ್ತೀನಿ. ಔಷಧಿ ತರಬೇಕು ಅಂತ ಅವಸರವಾಗಿ ನಾನಲ್ಲಿಂದ ಓಡೋದೆ. ನನ್ನ ಸ್ನೇಹಿತ ದೂರದಲ್ಲಿ ಕೂಗ್ದಂಗಾಯ್ತು ಅಂತ ತಿರುಗಿ ನೋಡೋ ಅಷ್ಟರಲ್ಲಿ
ಬಿಸಿಡಕ್ ಬಿಡ್ಲಿಲ್ಲ. ನನಗ್ ಕ್ರಿಯೆ ಆಗ್ಲಿಲ್ಲ, ನನಗ್ ಸಂಸ್ಕಾರ ಸಿಗ್ಲಿಲ್ಲ. ಅವತ್ತು ನನ್ ಸ್ನೇಹಿತ ಏನು ಹೇಳ್ಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದ. ಅದೇನು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಏನೇನೋ ನಡೆದೋಯ್ತು. ನನ್ಗೆ ಯಾವುದೇ ರೀತಿ ಆಸೆ ಇರಲಿಲ್ಲ. ಒಂದ್ ವಿಷಯ ತಿಳ್ಕೊಳ್ಳೋ ಕುತೂಹಲದಲ್ಲಿ ನಾನಿನ್ನು ಪ್ರೇತಾತ್ಮವಾಗಿ ಅಲಿತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಹೆಣಗಳು ಪೂರ್ತಿಯಾಗಿ ಸುಡದೆ ಇರೋದಕ್ಕೆ ಇದೇ ಕಾರಣ ಅಂತಾಯ್ತು. ಹೌದು, ಇದೇ ಕಾರಣ. ನನಗ್ ಮುಕ್ತಿ ಬೇಕು. ಮುಕ್ತಿ ಸಿಗ್ಬೇಕು ಅಂದ್ರೆ ನನ್ನ ಸ್ನೇಹಿತ ನನಗ್ ಸಿಗ್ಬೇಕು. ನನ್ ತಂಗಿನ ನೋಡ್ಬೇಕು. ಬರುವಾಣಮ್ಮ, ಬೇಡಮ್ಮ. ರಿಷಿ, ಈ ಕತೆ ಕೇಳಿ ನಮ್ಗೆ ಇಷ್ಟೊಂದು ನೋವಾಗ್ತದೆ. ಇನ್ನು ಆತ್ಮಕ್ಕೆ ಎಷ್ಟೊಂದು ನೋವಾಗಿರ್ಬೇಡ ಅಲ್ವಾ? ಪ್ಲೀಸ್ ರಿಷಿ, ನಾವೇನಾದ್ರೂ ಮಾಡ್ಲೇಬೇಕು. ಹೌದು, ಹೇಗಾದ್ರೂ ಮಾಡಿ ನಾವೆಲ್ಲ ಸೇರಿ ಆ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಲೇಬೇಕು. ಹೌದು. ಆದ್ರೆ ಹೇಗ್ ಸಹಾಯ ಮಾಡೋದು ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ವಲ್ಲ. ನೀವೆಲ್ಲ ಸುಮ್ನಿರಿ, ನಾನು ಮಾತಾಡ್ತಿದ್ದೆ. ನೋಡು, ನಾವೆಲ್ಲ ನಿಂಗೆ ಹೆಲ್ಪ್ ಮಾಡ್ತೀವಿ, ಆದ್ರೆ ನಾವೆಲ್ಲ ಇಲ್ಲಿ ಒಳಗಿದ್ಕೊಂಡು ನಿಂಗೆ ಹೇಗೆ ಹೆಲ್ಪ್ ಮಾಡೋದು? ನಮ್ಮನ್ನೆಲ್ಲ ಹೊರಗಡೆ ಬಿಡು. ನಿನಗ್ ಬೇಕಾಗಿರೋ ನಿನ್ ಫ್ರೆಂಡು, ನಿನ್ ತಂಗಿನ ಖಂಡಿತ ಕರ್ಕೊಂಡ್ ಬರ್ತೀವಿ. ನಿಮ್ಮನ್ನೆಲ್ಲ ಹೇಗ್ ನಂಬೋದು? ಆದ್ರೂ ಒಂದ್ ಕೆಲ್ಸ ಮಾಡ್ತೀನಿ. ನಿಮ್ಮಲ್ಲಿ ಯಾರನ್ನಾದ್ರೂ ಒಬ್ರನ್ನ ಹೊರಗಡೆ ಬಿಡ್ತೀನಿ. ನಾನು ಹೋಗ್ತೀನಿ. ಅಯ್ಯಪ್ಪ, ಅಯ್ಯೋ. ನಾನು ಹೋಗ್ತೀನಿ. ನಿನಗ್ ಬೇಕಿರೋ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ಖಂಡಿತ ಬರ್ತೀನಿ. ಅಷ್ಟ್ರಲ್ಲಿ ಬರ್ಲಿಲ್ಲ ಅಂದ್ರೆ ಎಲ್ಲ ನೋಡ್ಕೊಂಡ್ ಬರ್ತೀನಿ. ಹೋಗ್ಬೇಡ ಕಣೋ. ನೀವೆಲ್ಲ ಹುಷಾರು. ನಾನು ವಾಪಸ್ ಬಂದೇ ಬರ್ತೀನಿ. ನಿಮ್ನೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ. ನೀನು ಹುಷಾರು, ಜನ ಹುಷಾರು. ಹುಷಾರು ಋಷಿ. ವಾಚ್ಮನ್, ನಂಗೊಂದು ಹೆಲ್ಪ್ ಮಾಡಿ ಪ್ಲೀಸ್. ನೀವೆಲ್ಲ ನೆನ್ನೆ ರಾತ್ರಿನೇ ಹೋಗ್ಬಿಟ್ರಲ್ಲ, ನೀನೊಬ್ಬನೇ ಏನ್ ಮಾಡ್ತಾ ಇದ್ದಿ ಇಲ್ಲಿ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ. ನಾವೆಲ್ಲ ವಾಪಸ್ ಬಂದ ಗುಹೆಗೆ ಹೋಗಿದ್ವಿ. ಆ ಗುಹೆಗೆ ಹೋದಾಗ ದೆವ್ವ ಎಲ್ಲರೂ ಇಟ್ಕೊಂಡ್ಬಿಟ್ಟಿದೆ. ನಾನು ಒಬ್ಬಗೆ ಆಚೆ ಬಿಟ್ಟಿದೆ. ವಾಚ್ಮನ್ ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಆಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ. ಮೊದಲು ಇವರಲ್ಲಿರೋ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗಿ. ಗುಹೆನ? ಇಷ್ಟು ವರ್ಷದಿಂದ ಈ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಗುಹೆ ಇಲ್ಲಿಂದ ಬರುತ್ತೆ ಇಲ್ಲಿ? ಅಣ್ಣ ಅದನ್ನ ಆಮೇಲೆ ಹೇಳ್ತೀನಿ. ದಯವಿಟ್ಟು ನಂಗೆ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗಿ. ಬನ್ನಿ ಅಣ್ಣ, ಹೋಗೋಣ. ಏನ್ ಹುಡುಗ್ರ ಏನೋ ಏನ್ ಮಾತಾಡ್ತೀರ? ಬನ್ನಿ ಅಣ್ಣ, ತೋರ್ಸಿ ಅಣ್ಣ. ಮೇಡಮ್, ಡಾಕ್ಟರ್ ಇದ್ದಾರಾ? ಎಲ್ಲಿ? ರೂಮ್ ನಂಬರ್ 24. ಆ ಕಡೆ. ನಡೆಯಪ್ಪ. ನಮಸ್ಕಾರ. ಡಾಕ್ಟರ್, ಐ ಆಮ್ ರಿಷಿ. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡಿ. ಡಾಕ್ಟರ್, 2 ವರ್ಷದ ಮುಂಚೆ ನಿಮ್ಮ ಹಾಸ್ಪಿಟ್ಲಿಗೆ ಒಂದು ಚಿಕ್ಕ ಹುಡುಗಿಗೆ ತುಂಬಾ ಹೊಟ್ಟೆ ನೋವು ಅಂತ 2 ಹುಡುಗರು ಕರ್ಕೊಂಡ್ ಬಂದಿದ್ರು. ಆ ಕೇಸ್ ಏನಾಯ್ತು? ಆ ಕೇಸ್ ಬಗ್ಗೆ ನಮ್ಗೇನಾದ್ರೂ ಡೀಟೇಲ್ ಸಿಗುತ್ತಾ?
ತುಂಬಾನೇ ಹೊಟ್ಟೆ ನೋವಿನ ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ. ನೀವ್ ಯಾವ ಕೇಸ್ ಬಗ್ಗೆ ಅದು ಮಾತಾಡ್ತಿದ್ದೀರಾ? ಅದೇ ಇಬ್ರು ಒಂದ್ ಹುಡುಗಿ ಕರ್ಕೊಂಡ್ ಅದು ಅದ್ರಲ್ಲೊಬ್ಬ ಮೂಗ ಇದ್ನಲ್ಲ, ಓ, ನೀವ್ ಆ ಕೇಸ್ ಕಡಿಯವ್ರಾ? ಅದೇ ಕೇಸ್ ಮೇಡಮ್, ಪ್ಲೀಸ್ ಹೇಳಿ. ಇಬ್ರು ಹುಡುಗರು ಒಂದ್ ಮಗುನ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು. ಮಗು ತುಂಬಾ ಒದ್ದಾಡ್ತಾ ಇತ್ತಂತೆ. ಇಲ್ಲಿ ಕರ್ಕೊಂಬಂದಾಗ ಜ್ಞಾನ ಇರ್ಲಿಲ್ಲ. ನಾನೇ ಮಗುನ ಚೆಕಪ್ ಮಾಡ್ದೆ. ಒಬ್ಬ ಹುಡುಗನ ಕೈಲಿ ಚೀಟಿ ಕೊಟ್ಟು ಈ ಮೆಡಿಸನ್ನ ಇಮಿಡಿಯೇಟ್ ಆಗಿ ತಗೊಂಡ್ ಬಾ ಅಂತ ಕಳಿಸ್ದೆ. ಅವ್ನು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಇಲ್ಲ, ಆ ಮಗು ತುಂಬಾ ಸೀರಿಯಸ್ ಆಗಿದೆ. ಟ್ರೀಟ್ಮೆಂಟ್ಗೆ ತುಂಬಾ ದುಡ್ಡು ಖರ್ಚಾಗತ್ತೆ. ಸ್ವಲ್ಪ ದುಡ್ಡನ್ನ ಇವಾಗ್ಲೇ ಪೇ ಮಾಡಿದ್ರೆ ನಂಗೆ ಟ್ರೀಟ್ಮೆಂಟ್ ಮಾಡೋಕ್ ಸುಲಭ ಆಗತ್ತೆ. ಉಳ್ಸೋಕ್ ಪ್ರಯತ್ನ ಪಡ್ತೀವಿ. ನಾನು ಮೂಗಂಗ್ ವಿಷಯ ತಿಳಿಸ್ತಾ ಇದ್ದಾಗ ಒಳಗಡೆ ಇದ್ದಿದ್ ನಮ್ ನರ್ಸು ಮಗು ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಜೋರಾಗಿ, ಮಗು ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ತಿಲ್ಲ. ನಾನ್ ಏನಾಯ್ತು ಅಂತ ನೋಡಕ್ ಒಳಗ್ ಹೋದೆ. ನನ್ ಹಿಂದೆ ಮೂಗನು ಬಂದ. ಸಾರಿ, ಮಗುನ ಉಳಿಸ್ಕೊಳಕ್ ಆಗ್ಲಿಲ್ಲ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಆ ಮಗು ಸತ್ತೋಯ್ತಾ? ಹೌದು ಛೇ! ಸಿಸ್ಟರ್, ಮುಂದೆ ಪ್ರೊಸೀಜರ್ ಏನಿದೆಯೋ ನೋಡ್ಬಿಡಿ. ಮುದ್ದಾದ ಗೊಂಬೆಯ ಕಥೆಗೆ ಗುಮ್ಮ ಕೊನೆ ಸಾಲನು ಗೀಚಿದ ಹೀಗೆ. ಆ ಮೂಗ ಮಗುನ ತುಂಬಾ ಹಚ್ಕೊಂಡಿದ್ದ ಅನ್ಸತ್ತೆ. ಅವತ್ತು ಅವನ್ ಒದ್ದಾಟನ ನನ್ನ ಕಣ್ಣಿಂದ ನೋಡಕ್ ಆಗ್ಲಿಲ್ಲ. ಗುಮ್ಮ ಕರೆದೊಯ್ದನು ನಿನ್ನನು ಜೊತೆಗೆ, ನಿನ್ನ ಜೊತೆಗೆ. ನಮ್ ಕಾಂಪೌಂಡರು ಅವನಿಗೆ ಸಮಾಧಾನ ಮಾಡಿ ನೀರ್ ಕುಡ್ಸಕ್ಕೆ ಅಂತ ಹೊರಗಡೆ ಕರ್ಕೊಂಡು ಹೋದ. ಇದ್ದಕ್ಕಿದ್ದ ಹಾಗೆ ಅವಾಗ ಅವನು ಹೊರಗಡೆ ಓಡ್ ಹೋದ. ಆಮೇಲೆ ಅವ್ನು ಎಲ್ಲಿ ಹೋದ ಅಂತ ನನಗ್ ಗೊತ್ತಿಲ್ಲ. ಡಾಕ್ಟರ್, ನಾನೊಂದು ಟಿಪಿಕಲ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಓಕೆ ಮಿಸ್ಟರ್ ರಿಷಿ, ಟೆಲ್ ಮಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಡಾಕ್ಟರ್, ಆ ಇನ್ಸಿಡೆಂಟ್ ಆದ್ಮೇಲೆ ಆ ಮೂಗನ್ನ ಎಲ್ಲಾದ್ರೂ ನೋಡಿದ್ರಾ? ರೀಸೆಂಟ್ಲಿ ನಂಗೆ ಅವ್ನು ನೋಡಿದ್ ನೆನಪಿದೆ. ಎಲ್ಲಿ ಡಾಕ್ಟರ್? ಪ್ಲೀಸ್ ನೆನಪಿಸ್ಕೊಳ್ಳಿ. ಬಟ್ ಐ ವೆರಿ ಸಾರಿ. ಈಗ ಅವನಿರೋ ಕಂಡೀಷನ್ ಬಗ್ಗೆ ನಿಮ್ಗೆ ಹೇಳೋಕೆ ತುಂಬ ಬೇಜಾರಾಗುತ್ತೆ. ಐ ಥಿಂಕ್ ಹಿ ಈಸ್ ಮೆಂಟಲಿ ನಾಟ್ ಓಕೆ. ಅವನು ಯಾವಾಗಲೂ ಕೈಯಲ್ಲಿ 2 ಖಾಲಿ ಡಬ್ಬ ಹಿಡ್ಕೊಂಡು ರೋಡ್ ಸುತ್ತುತ್ತಾ ಇರ್ತಾನೆ. ಕೈಯಲ್ಲಿ 2 ಖಾಲಿ ಡಬ್ಬ ಹಿಡ್ಕೊಂಡು ರೋಡ್ ಸುತ್ತುತ್ತಾ ಇರ್ತಾನೆ. ಐ ಥಿಂಕ್ ಹಿ ಈಸ್ ಮೆಂಟಲಿ ನಾಟ್ ಓಕೆ. ನಾನು ವಾಪಸ್ ಬಂದೇ ಬರ್ತೀನಿ. ನಿಮ್ನೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ. ಹುಷಾರು ಜನ, ಹುಷಾರು. ಬರಗಾಲ ಭಯಪಡಿಸಿದೆ, ಬಹುಬೇಗ ಅಳುತ್ತರಿಸಿದೆ. ಬರಗಾಲ ಭಯಪಡಿಸಿದೆ, ಬಹುಬೇಗ ಅಳುತ್ತರಿಸಿದೆ. ಉಳಿದ ಮೌನ ಕರಗೆ ಋಷಿ, ಸಮಾಧಾನ ಮಾಡ್ಕೋ. ಅಣ್ಣ, ಎಲ್ಲಣ್ಣ? ಇವನೆಲ್ಲೂ ಸಿಗ್ತಾ ಇಲ್ಲ. ಇಲ್ಲ, ಅವನು ಖಂಡಿತ ಡೆಫಿನೆಟ್ ಆಗಿ ಸಿಗ್ತಾನೆ. ನಾಳೆ ಬೆಳಗ್ಗೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಡೆಫಿನೆಟ್ ಆಗಿ ಸಿಗ್ತಾನೆ ಅಂತ ಹೇಳ್ತಾ ಇದ್ದೀನಲ್ಲ, ಸಮಾಧಾನ ಮಾಡ್ಕೋ, ಸಿಗ್ತಾನೆ. ಉಳಿದ ಮೌನ ಕರಗಿ ಧ್ಯಾನ.
ಋಷಿ ಯಾಕೆ ಹಿಂಗ್ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಅಣ್ಣ ಈಗಾಗ್ಲೇ 4 ಗಂಟೆ ಆಯ್ತು, ಇನ್ ಸ್ವಲ್ಪ ಹೊತ್ತಾದ್ರೆ ಬೆಳ್ಕಾಗ್ಬಿಡುತ್ತೆ. 7 ಗಂಟೆ ಓಡಾಡಿ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರನ್ನೆಲ್ಲ ಸಾಯಿಸ್ಬಿಡ್ತಾನೆ. ಇನ್ನು 3 ಗಂಟೆ ಟೈಮ್ ಇದೆಯಲ್ಲ, ಯಾಕೆ ತುಂಬಾ ಟೆನ್ಷನ್ ಮಾಡ್ಕೋಬೇಡ. ಎಲ್ಲಾ ಕಡೆ ಹುಡುಕಿದಾಯ್ತಣ್ಣ, ಇನ್ನೆಲ್ಲೆಲ್ಲಿ ಹುಡುಕದಣ್ಣ? ಬಂದೇ ಬರ್ತಾನೆ, ಅವನು ಇಲ್ಲೇ ಇರ್ತಾನೆ ಡೆಫಿನೆಟ್ ಆಗಿ. ನೀನೇನು ಯೋಚನೆ ಮಾಡ್ಬೇಡ, ಇರೋ. ಋಷಿ ನೋಡಲ್ಲಿ, ನಾನು ಹೇಳಿಲ್ಲ ಅವ್ನು ಬರ್ತಾ ಇದ್ದಾನೆ. ನೋಡಲ್ಲಿ ನೋಡಲ್ಲಿ, ಬಾ. ಶಿವು ಶಿವು ಬಾ, ಶಿವು ನಿನ್ ಜೊತೆ ಬಾ. ಶಿವು ಶಿವು ನಿಂಗೇನು ಮಾಡಲ್ಲ, ಹೆದರ್ಬೇಡ ಶಿವು. ಶಿವು ಬಾ ಶಿವು. ಅಣ್ಣ ಹೆಂಗಣ ಹೇಳೋದು ನಿನ್ಗೆ? ಶಿವು ಬಾ ಶಿವು. ಟೈಮ್ ಬೇರೆ ಆಗ್ತಿದೆ. ಶಿವು ನೀನ್ ಹೆದರ್ಬೇಡ, ಬಾ ಶಿವು. ಸಿಂಗ ಶ್ರುತಿ, ದೇವದ ಮುಂದೆ ಕೈ ಬಿಡ್ತೀಯ? ಹೊಟ್ಟೆ ಹಸಿತಿದೆ ನಂಗೆ, ಊಟ ಬೇಕು. ಅಟ್ಲೀಸ್ಟ್ ನೀರಾದ್ರೂ ಬೇಕು ಕಣೋ. ಹೋಗ್ ತಗೊಂಬಾ ಪ್ಲೀಸ್. ಹೋಗ. ಕಣ ಸಿಂಗ, ನನಗೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇದೆ. ಎಲ್ಲಿಂದೆಲ್ಲರೂ ನೀರು ತಗೊಂಡ್ ಸರಿ ಸರ್, ತರ್ತೀನಿ. ನಾನು ಬರೋವರೆಗೂ ಇವ್ರಿಬ್ರು ಒಂಚೂರು ನೋಡ್ಕೊಳ್ಳಿ ಸರ್. ಆಯ್ತು ನೋಡಿ. ಏನು ಇಲ್ಲ. ಏನು ಇಲ್ಲ. ಈ ದೆವ್ವ ನಮ್ಮನ್ನ ಎಲ್ಲೂ ಹೋಗಕ್ ಬಿಡಲ್ಲ ಶ್ರುತಿ. ಹೋಗಲ್ಲಪ್ಪ, ಎಲ್ಲೂ ಹೋಗಲ್ಲ, ಇಲ್ಲೇ ಬಿದ್ದಿರ್ತೀವಿ. ವೇಟ್ ರಿಷಿ, ವೇಟ್. ಮಲ್ಕು, ನಿನಗಿಲ್ಲಿ ಯಾರು ಏನು ಮಾಡಲ್ಲ, ಹೆದರ್ಬೇಡ. ಇಲ್ಲಿ ನೋಡು, ನೀ ಆರಾಮಾಗಿ ಮಲ್ಕೋಬಹುದು. ಮಲ್ಕೋ, ನೀನೀಗ ನಿದ್ದೆ ಮಾಡು. ನಾವೆಲ್ಲ ಇಲ್ಲೇ ಇದ್ದೀವಿ, ನಿದ್ದೆ ಮಾಡು. ಹೆದರ್ಬೇಡ. ನನ್ಗನ್ಸುತ್ತೆ ಇವನಿಗೆ ಹುಚ್ಚಿಡ್ದಿಲ್ಲ ಅಂತ. ಯಾವುದೋ ಘಟನೆಯಿಂದ ಇವನು ಹೀಗಾಡ್ತಾ ಇದ್ದಾನೆ, ಹೆದರಿದ್ದಾನೆ ತುಂಬಾ. ಒಂದ್ ವೇಳೆ ಇವನಿಗೆ ಹುಚ್ಚಿಡ್ದಿದ್ರೆ ಇಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ಇವನ್ಗೆ ಹಳೆ ನೆನಪುಗಳು ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಮರ್ತು ಹೋಗಿರ್ಬೋದು. ಇವನ್ ಮೊದ್ಲು ಏನ್ ಮಾಡ್ತಾ ಇದ್ದ, ಎಲ್ಲಿದ್ದ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ಕರ್ಕೊಂಡು ಹೋದ್ರೆ ಇವನ್ ಮತ್ತೆ ವಾಪಸ್ ಮೊದ್ಲಿನ ಹಾಗೆ ಆಗ್ಬೋದೋ ಏನೋ. ಬಾ ಶಿವು, ನೋಡು. ಶಿವು ಶಿವು ಬಾ ಶಿವು, ಬಾ ಶಿವು, ಇಣಿ ಶಿವು, ಬಾ ಶಿವು. ಶಿವು ನೋಡು, ಇದೇ ಶಿವು, ಇದೇ ನೀವು ವಿದ್ಯುತ್ ಮನೆ. ಶಿವು ಜ್ಞಾಪಿಸ್ಕೋ ಶಿವು, ನೀನು ಶಂಕರ್ ಸಿರಿ ನೀವು ಇದ್ದಿದ್ ಮನೆ ಶಿವು ಇದು. ಶಿವು ನೀವಿಲ್ಲೇ ಇದ್ದಿದ್ದು, ಜ್ಞಾಪಿಸ್ಕೋ ಶಿವು. ನೋಡು ಶಿವು, ನೋಡು ಶಿವು, ನೀವು ಇದ್ದಿದ್ ಮನೆ ಶಿವು ಇದು. ನೀನು ಶಂಕರ ಸಿರಿ ನೀವೆಲ್ಲ ಇದ್ದಿದ್ ಮನೆ ಶಿವು ಇದು. ನೋಡು ಶಿವು, ಜ್ಞಾಪಿಸ್ಕೋ ಶಿವು. ನೋಡು, ನೀವು ಯೂಸ್ ಮಾಡ್ತಿದ್ ಗಾಡಿ ನೋಡು ಶಿವು. ಶಿವು ಜ್ಞಾಪಿಸ್ಕೋ ಶಿವು. ಶಿವು ಶಿವು ಜ್ಞಾಪಿಸ್ಕೋ ಶಿವು, ಸರಿಯಾಗಿ ಜ್ಞಾಪಿಸ್ಕೋ ಶಿವು. ರಿಷಿ ಇಳಿಯಪ್ಪ, ಬಿಸಿ ಟೀ ಕುಡಿಯೋಣ. ನಂಗೊಂದು ಒಂದು ಲೈಟ್ಸ್ ಕೊಡಿ. ತಗೊಳ್ಳಿ ಸರ್. ಬೇಗಣ್ಣ, ಟೈಮ್ ಇಲ್ಲ, ಬೇಗ. 2 ಟೀ ಕೊಡಿ. ಕೊಟ್ಟೆ ಅಣ್ಣ. ಗಟ್ಟಿ ಹಾಲು ಹಾಕಿ.
ಹೆಂಗಿದು ಚಿಪ್ಸ್? 10 ರೂಪಾಯಿ. 10 ರೂಪಾಯಿ. ಬಿಸ್ಕೆಟ್? ಅದು 10 ರೂಪಾಯಿ. ಅದು ಆ ಕೆಂಪುದು? ಅದು 10 ರೂಪಾಯಿ. ಎಲ್ಲ 10 ರೂಪಾಯಾ? ಯಾವ್ದು ತಗೊಂಡ್ರು 10 ರೂಪಾಯಿ. ಏನಾದರೂ ಕೊಡ್ಲಾ ಸರ್? ಮೊದ್ಲೇ ಟೀ ಕುಡಿತೀನಿ. ಸರಿ ಸರಿ. ಟೀ ಚೆನ್ನಾಗಿದೆಯಪ್ಪ. ಅಲ್ಲಿ ನಡಿಯೋಣ. ಯಾವ ಕಡೆ ಹೋದ್ರು? ನಿಲ್ಸೋಣ ನಿಲ್ಸೋಣ. ಕೆಲಸ ಮಾಡ್ತೀನಿ ಜಾಗ ಶಿವು. ಜಾಗ ಶಿವು ಇದು. ನೀರಿಗೆ ಕಾಣಲಿಲ್ಲ ಕತ್ತಲ ಜಾವ ಹೊಳೆಯುತ್ತಿದೆ ಕಡಲಲ್ಲಿ ಅವಿತಿರೋ ಚಿಪ್ಪಿನ ಮೂಲ ಪ್ರತಿಯೊಂದು ಪಾರದರ್ಶಕವಾದರೆ ಕಾಣುವುದೇ ನೀ ಮಂಥನ ಕಳೆಯಲು ಕಾದಿದೆ ಅರಿವು ಪ್ರತಿ ಕ್ಷಣದ ಮೌನ. ಬುದ್ಧಿ ಇದೆಯಾ ನಿನ್ಗೆ? ಮೊದ್ಲೇ ಸಮುದ್ರ ಇದು. ಅವ್ನ್ ಕರ್ಕೊಂಡ್ ಸಾಯಕ್ಕ ಹೋಗಿದ್ಯಾ? ಮೊದ್ಲೇ ಹುಚ್ಚ ಅವನು. ಅಣ್ಣ ಅವ್ನು ಹುಚ್ಚ ಅಲ್ಲ, ಅವ್ನ್ಗೆಲ್ಲ ಜ್ಞಾಪಕ ಬಂದ್ಬಿಡ್ತು. ಏನೋ ಹೇಳ್ತಾ ಇದೀಯ ನೀನು? ನಿಜ ಹೇಳ್ತೀನಣ್ಣ, ಶಂಕರ ಹೇಳಿ ಜ್ಞಾಪಕ ಬಂತು. ಅವನು ಸ್ವಿಮ್ಮಿಂಗ್ ಅಲ್ಲಿ ಎಕ್ಸ್ಪರ್ಟ್. ಅದಕ್ಕೆ ಅವನಿಗೆ ಕರ್ಕೊಂಡು ಹೋಗಿ ನಾನ್ ಮುಳುಗೋ ತರ ಆಕ್ಟ್ ಮಾಡ್ದೆ. ಅವ್ನ್ಗೆ ಈಗೆಲ್ಲ ಗೊತ್ತಣ್ಣ, ಎಲ್ಲ ಜ್ಞಾಪಕ ಬಂದ್ಬಿಡ್ತು. ನಿಜ ಹೇಳ್ತಾ ಇದೆಯೇನೋ? ನಿಜವಾಗ್ಲೂ ಅಣ್ಣ. ಅವತ್ತು ಏನಾಯ್ತು? ಅವತ್ತು ಅಣ್ಣ ಏನ್ ಹೇಳ್ತಿದ್ದೀನಣ್ಣ ಇವನು? ಒಂದ್ ನಿಮಿಷ ಬಂದೆ. ಏನು ಏನು ಅರ್ಥ ಆಗ್ತಾ ಇಲ್ವೇ? ಏನ್ ಹೇಳ್ತಾನ ಏನೋ? ಹೆಂಗಿವಾಗ? ಶಿವು, ನೀನ್ ಏನ್ ಹೇಳ್ಬೇಕಂತಿದ್ಯಾ? ಈ ಪೇಪರ್ ಅಲ್ಲಿ ಬರೀ ಶಿವು. ತಗೋ. ಡಾಕ್ಟರ್, ಮಗು ಸತ್ತೋಯ್ತಂತೆ. ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡ್ಬೇಕಾ? ಹೌದು ಕಣ್ರಿ, ಸೇಮ್ ಪ್ರೊಸೀಜರ್ ಅಲ್ಲೇ ಮಾಡಬೇಕು. ಇದು 15ನೇ ಕೇಸು. ಇದುವರೆಗೂ ನಮ್ಮ ಸ್ಟಾಫ್ಗಳಿಗೆ ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತ. ನಾವು ಹಾಸ್ಪಿಟಲ್ನ ಕಟ್ಟೋದಕ್ಕೆ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿದೀವಿ. ಬಂದವ್ರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋಕೆ ಇದು ಧರ್ಮಾಸ್ಪತ್ರೆ ಅಲ್ಲ. ನಾವು ಈ ಹಾಸ್ಪಿಟಲ್ ಕಟ್ಟಿರೋದೇ ದುಡ್ಡು ಮಾಡೋಕೆ. ನಮ್ಮ ಕೆಲಸನೇ ಇದು. ಇಂಥ ಬಡ ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಅವರಿಗೆ ಐಸ್ ಕ್ರೀಮ್ ಕೊಡೋದು. ಆ ಐಸ್ ಕ್ರೀಮ್ನಲ್ಲಿ ನಾವು ಇಂಜೆಕ್ಟ್ ಮಾಡೋ ಕೆಮಿಕಲಿಂದ ಆ ಮಕ್ಕಳಿಗೆ ಹೊಟ್ಟೆ ನೋವು ಬಂದೇ ಬರುತ್ತೆ. ಹೊಟ್ಟೆ ನೋವು ಬಂದಿದ್ದ ಮಕ್ಕಳು ನಮ್ಮ ಹಾಸ್ಪಿಟಲ್ಗೆ ಬರಲೇಬೇಕು. ನಮ್ಮ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟು ನಡೆಯುತ್ತೆ. ಕೊನೆಗೆ ಆ ಮಗುನೂ ಸಾಯುತ್ತೆ. ಫುಡ್ ಪಾಯ್ಸನಿಂದ ಮಗು ಸತ್ತೋಯ್ತು ಅಂತ ಕೇಸ್ನ ಕ್ಲೋಸ್ ಮಾಡ್ತೀವಿ. ನೋಡಿ, ಮಗು ಸತ್ತು ತುಂಬಾ ಹೊತ್ತಾಗಿದೆ, ಇನ್ನು ಜಾಸ್ತಿ ಟೈಮ್ ಇಲ್ಲ. ಮಗು ಕಿಡ್ನಿ ತೆಗೆದು ಫುಡ್ ಪಾಯ್ಸನ್ ಇಂದ ಮಗು ಸತ್ತೋಗಿದೆ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಅನಾಥರು, ಹೇಳೋರು ಕೇಳೋರು ಯಾರೂ ಇಲ್ಲ.
ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡಿ. ಹೋಗಿ ಏನ್ರಿ ಸೌಂಡು? ಆಚೆ ನೋಡ್ರಿ, ಏನ್ರಿ ಅದು? ಏಯ್, ರಿಷಿ, ಏನಾಯ್ತು? ಡಾಕ್ಟ್ರೆ, ನೀವು ಮಧ್ಯ ಮಾತಾಡಬೇಡಿ. ಇಷ್ಟಕ್ಕೆಲ್ಲ ಕಾರಣ ನನ್ನ ಮಗನೇ. ಡಾಕ್ಟ್ರೆ, ಊರಲ್ಲಿರೋದು ಇದೊಂದೇ ಆಸ್ಪತ್ರೆ ಅಂತ ನಾವಿಲ್ಲಿಗೆ ಬರ್ತೀವಿ, ಆದ್ರೆ ಇವರೆಲ್ಲ ಈ ತರ ಮಾಡ್ತಾರೆ ಅಂತ ಯಾರಿಗ್ ಗೊತ್ತು? ನನಗ್ ಬರ್ತಾ ಇರೋ ಕೋಪಕ್ಕೆ ನಿಮ್ಮನ್ನೆಲ್ಲ ಸೀಳ್ ಹಾಕ್ಬಿಡ್ಬೇಕು ಅನ್ಸ್ತಾ ಇದೆ. ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಏನಾಗಿದೆ ಅಂತ ನಿಧಾನಕ್ಕೆ ಹೇಳಿ. ಮಾತಾಡು ರಿಷಿ. ಡಾಕ್ಟರ್ಗಳನ್ನ ಪ್ರಾಣ ಉಳಿಸೋ ದೇವ್ರು ಅನ್ಕೊಂಡು ಎಲ್ಲ ಆಸ್ಪತ್ರೆಗೆ ಬರ್ತಾರೆ. ಅಂತದ್ರಲ್ಲಿ ಇವನು ಪ್ರಾಣ ಉಳಿಸೋ ದೇವ್ರಲ್ಲ, ಪ್ರಾಣ ತೆಗೆಯೋ ಯಮ. ಎತ್ತು, ನಿಮ್ಮಂತವ್ರಿಂದಾನೆ ಪ್ರತಿಯೊಬ್ಬರ ಮೇಲೆ ಅನುಮಾನ ಬರ್ತಿರೋದು. ಈ ಎತ್ತಾಗ ದುಡಿಯೋ ದುಡ್ಡೇ ಉಳಿಯಲ್ಲ, ಅಂತದ್ರಲ್ಲಿ ಒಬ್ಬರನ್ನ ಸಾಯಿಸಿ ಅದೇಗ ಸಂತೋಷವಾಗಿರ್ತೀಯ ನೀನು? ಹೌದು ಕಣೋ, ಇದನ್ನೆಲ್ಲ ನಾನೇ ಮಾಡಿಸಿದ್ದು. ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತೀಯ? ನಿನ್ನಿಂದ ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ. ತಪ್ಪು ಮಾಡ್ರ ನೀನೇ ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾನಾಗೋ ಕಂಪ್ಲೇಂಟ್ ಕೊಡ್ಲಿ? ದುಡ್ಡಿರೋ ನಿಮ್ಮಂತವ್ರ ಹಣೆ ಬರ ಏನನ್ನೋದು ಗೊತ್ತು. ನೀನ್ ಬಿಸಾಕೋ ಎಂಜಲ್ ಕಾಸಿಗೆ ಕಾಯ್ತಿರೋ ನಾಯಿಗಳ ಬುದ್ಧಿನೂ ಗೊತ್ತು. ನಿಮ್ಮಂತ ಕಚಡ ನನ್ ಮಕ್ಳಿಗೆ ದಂಡಂ ದಶಗುಣಂ ಅಷ್ಟೇ. ಮಲಗಿದ್ದಾರೆ. ಏನ್ ಮಾಡೋದು ಇವಾಗ? ಶ್ರುತಿ, ಜಾನು, ಯಾರೋ ಕೂಗ್ತಾ ಇದ್ದಾರೆ. ಬನ್ನಿ ನೋಡೋಣ. ಸರ್ ಇಲ್ಲೇ ಇರ್ಲಿ, ಬನ್ನಿ. ಬಾ ಶ್ರುತಿ, ಬಾ ಜಾನು, ಬಾ ಬಾ. ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಂಥ ಭಯಂಕರ ಗುಹೆ ಯಾವತ್ತು ನೋಡಿಲ್ಲಪ್ಪ. ಇದು ಎಲ್ಲಿವರೆಗೂ ಹೋಗುತ್ತೆ ಏನೋ ಗೊತ್ತಿಲ್ಲ. ಇದಿರಪ್ಪ ಹಿಂದೆ ಬದುಕಿಲ್ಲ. ಅವತ್ತು ಹಾಸ್ಪಿಟ್ಲ್ ಇವ್ರುಗಳೆಲ್ಲ ಸೇರಿ ನಿನ್ ತಂಗಿ ಸಿರಿನ ಕೊಂದಾಕ್ಬಿಟ್ರು. ಇದಕ್ಕೆಲ್ಲ ಕಾರಣ ಈ ಡಾಕ್ಟ್ರು. ದುಡ್ಡಿಗೋಸ್ಕರ ಏನ್ ಮಾಡಕ್ಕೂ ಏಸದಿಲ್ಲ ಇವರು. ನಂದೇನು ತಪ್ಪಿಲ್ಲ, ಪ್ಲೀಸ್ ನನ್ನನ್ನು ಬಿಟ್ಬಿಡು. ಶಂಕರ, ನಿನಗೆ ಮಾತು ಕೊಟ್ಟಂಗೆ ನಿನ್ನ ಹುಡ್ಕೊಂಡು ಕರ್ಕೊಂಡ್ ಬಂದೀನಿ. ನಮ್ಮೂರಲ್ಲೇ ಇಲ್ಲಿ ಶ್ರುತಿ, ಜಾನು, ಸಿಂಗ, ಶ್ರುತಿ, ಜಾನು. ನಂದೇನು ತಪ್ಪಿಲ್ಲ.
ಸುಖವಾಗಿ ನನ್ ಸಂಸಾರನ ಹಾಳ್ ಮಾಡ್ಬಿಟ್ರಲ್ಲೋ. ನನ್ ತಂಗಿನ್ ಸಾಯಿಸ್ಬಿಟ್ರಲ್ಲೋ. ನಂದೇನು ತಪ್ಪಿಲ್ಲ, ಪ್ಲೀಸ್ ನನ್ನೇನು ಮಾಡ್ಬೇಡ, ನನ್ನೇನು ಮಾಡ್ಬೇಡ, ಪ್ಲೀಸ್ 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 ನನ್ನೇನು ಮಾಡ್ಬೇಡ. ಎಲ್ಲಿದ್ದೀರ? ಯಾರು ಎದುರ್ಬಿಡಿ, ಮೊಬೈಲ್ ಆನ್ ಮಾಡ್ತೀನಿ. ಋಷಿ ಅಣ್ಣ ಅಣ್ಣ ಎಲ್ಲೋದ ಇವನು? ಶಿವು, ಋಷಿ ಬನ್ನಿ, ಆ ಕಡೆ ಹೋಗೋಣ. ಶಂಕರ ಶಂಕರ ಎಲ್ಲವರು? ಜಾನು, ಶ್ರುತಿ, ಸಿಗ್ಗ. ಋಷಿ ಎಲ್ಲೋದ್ರಪ್ಪ? ಎಲ್ಲಿದ್ದೀರೋ? ಭಯ ಆಗ್ತಾ ಇದೆ, ಬನ್ರೋ. ಋಷಿ ಋಷಿ, ಅಯ್ಯೋ. ಜಾನು, ಶ್ರುತಿ, ಜಾನು, ಸಿಂಗ, ಭಾಷೆ. ಋಷಿ ಋಷಿ, ಬೇಗ ಬರ್ರಪ್ಪ. ಎಲ್ಲಿದ್ರ ಋಷಿ? ಋಷಿ, ಅಯ್ಯೋ ಆಂಜನೇಯ, ಆಂಜನೇಯ, ಜೈ ಆಂಜನೇಯ. ಬರ್ಬೇಡ, ನನ್ನಿಂದ ಬರ್ಬೇಡ. ಬೇಡ, ಬಿಟ್ಟು ಜಗತ್ತಲ್ಲಿ ಎಷ್ಟೋ ಘಟನೆಗಳು ನಡೆದು ಹೋಗುತ್ತೆ. ನಡೆದು ಹೋಗುವಂಥ ಘಟನೆಗಳು ಕೆಟ್ಟದಾಗಿರ್ಬೋದು ಅಥವಾ ಒಳ್ಳೇದು ಆಗಿರ್ಬೋದು, ಆದರೆ ಅಂತ್ಯ ಮಾತ್ರ ಹೀಗಿರುತ್ತೆ.
ಬರುವಾನಮ್ಮ ಅಳಬೇಡಮ್ಮ ಕಂದಮ್ಮ ತುಂಟಾಟ ನೀ ಮಾಡಿದರೆ ಗುಮ್ಮನಿನ್ನ ಕರೆದುಕೊಂಡು ಹೋಗುವುದೇ ಹಠ ಮಾಡದೆ ನೀ ಮಲಗಿದರೆ ಗುಮ್ಮ ಸದ್ದಿಲ್ಲದೆ ಮನೆ ಸೇರುವುದೇ ಅಮ್ಮ ಬರುವಾನಮ್ಮ ಅಳಬೇಡಮ್ಮ ಕಂದಮ್ಮ ಹೊರಟನೋ ಮನೆಗೆ ನೀನು ನಿದಿರೆ ಮಾಡುವ ಮೊದಲೇ ಗುಮ್ಮ ಹೊರಟನೋ ಮನೆಗೆ ನೀನು ನಿದಿರೆ ಮಾಡುವ ಮೊದಲೇ ಮತ್ಯಾರ ಹೆಸರು ಹೇಳಿ ನಿನ್ನ ಮಲಗಿಸಲಿ ಮತ್ಯಾರ ಹೆಸರು ಹೇಳಿ ನಿನ್ನ ಮಲಗಿಸಲಿ ഇരുಳೆಲ್ಲ ಕಳೆದೋಯ್ತು ನೆಪದಲ್ಲಿ ಈ ನೆಪದಲ್ಲಿ ಗುಮ್ಮ ಬರುವಾನಮ್ಮ ಅಳಬೇಡಮ್ಮ ಕಂದಮ್ಮ ತಾಯೇ ಎಂಬ ದೇವತೆಯು ನಮ್ಮಂತೆ ನಿನಗೂ ಕನಸಾದಳು ತಾಯಿ ಎಂಬ ದೇವತೆಯು ನಮ್ಮಂತೆ ನಿನಗೂ ಕನಸಾದಳು ಆ ಕನಸು ನಿನ್ನಲ್ಲಿ ಅಳುವನು ತರಲು ಬಿಡದೇನೆ ನಾ ಕಾಯುವೆ ಹಗಲು ಇರುಳು